Okay, good evening everybody. So ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. By selling a bicycle for 2,850, by selling a bicycle for 2,850 rupees, a shopkeeper gains 14%. If the profit is reduced to 8%, then the selling price will be. The options are 2,600, 2,700, 2,800, 3,000. These are the options. ಕನ್ನಡದಲ್ಲಿ ಬೇಕು ಅಂದ್ರೆ ಹೇಳ್ತೀನಿ, ಬರ್ಕೊಂಬಿಡಿ. ಒಂದು ವಸ್ತುವನ್ನು 2,850 ರೂಪಾಯಿಗೆ, ಒಂದು ವಸ್ತುವನ್ನು 2,850 ರೂಪಾಯಿಗೆ ಮಾರುವುದರಿಂದ ಶೇಕಡಾ 14ರಷ್ಟು ಲಾಭವಾಯಿತು. ಲಾಭವನ್ನು ಶೇಕಡಾ 8ಕ್ಕೆ ಇಳಿಸಿದರೆ ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟಾಗುತ್ತದೆ? ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟಾಗುತ್ತದೆ? ಈಗ ನೋಡಿ, ಇಲ್ಲಿ ಫಸ್ಟ್ ಬೇಸಿಕ್ಸ್ ಎಲ್ಲ ಹೇಳ್ತೀನಿ ನೋಡಿ. ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಯಾವಾಗಲೂ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತದೆ? ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂದ್ರೆ ಏನು? ಸಿಪಿ. ಸಿಪಿ ಅಂದ್ರೆ ಏನು? ಕೊಂಡ ಬೆಲೆ, ಕೊಂಬೆ. ಇವೆಲ್ಲದರ ಅರ್ಥ ಒಂದು. ಲಾಭ ನಷ್ಟ ಡಿಪೆಂಡ್ ಆಗೋದು ಯಾವಾಗಲೂ ಇನ್ವೆಸ್ಟ್ಮೆಂಟ್, ಕಾಸ್ಟ್ ಪ್ರೈಸ್, ಸಿಪಿ, ಕೊಂಡ ಬೆಲೆ, ಕೊಂಬೆ. ಡಿಸ್ಕೌಂಟ್ ಡಿಪೆಂಡ್ ಆಗೋದು ಯಾವುದ್ರ ಮೇಲೆ? ಪ್ರಿಂಟೆಡ್ ಪ್ರೈಸ್, ಮಾರ್ಕ್ಡ್ ಪ್ರೈಸ್, MRP, ಲೇಬಲ್ಡ್ ಪ್ರೈಸ್, ನಮೂದಿತ ಬೆಲೆ. ಡಿಸ್ಕೌಂಟ್ ಡಿಪೆಂಡ್ ಆಗೋದು ಇವುಗಳ ಮೇಲೆ. ಲಾಭ ನಷ್ಟ ಡಿಪೆಂಡ್ ಆಗೋದು ಇವುಗಳ ಮೇಲೆ. ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಇವೆರಡೇ ಪಾಯಿಂಟ್ಸ್ ಮೇಲೆ ಫುಲ್ ಟಾಪಿಕ್ ನಿಂತಿರೋದು. ಲಾಭ ಮತ್ತು ನಷ್ಟ ಬೇಕು ಅಂದ್ರೆ ಇವೆರಡು ಪಾಯಿಂಟ್ಸ್ ಪಕ್ಕ ಇರಬೇಕು. ಲಾಭ ನಷ್ಟ ಡಿಪೆಂಡ್ ಆಗೋದು ಇನ್ವೆಸ್ಟ್ಮೆಂಟ್, ಕಾಸ್ಟ್ ಪ್ರೈಸ್, ಸಿಪಿ, ಕೊಂಡ ಬೆಲೆ, ಕೊಂಬೆ ಬೆಲೆ ನಿಂತಿದೆ. ಡಿಸ್ಕೌಂಟ್ ಡಿಪೆಂಡ್ ಆಗೋದು ಪ್ರಿಂಟೆಡ್ ಪ್ರೈಸ್, ಮಾರ್ಕ್ ಪ್ರೈಸ್, MRP, ಲೇಬಲ್ಡ್ ಪ್ರೈಸ್, ನಮೂದಿತ ಬೆಲೆ. ಇವುಗಳ ಮೇಲೆ ಡಿಪೆಂಡ್ ಆಗಿದೆ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನಂತರ ಆ ಪ್ರಾಬ್ಲಮ್ನ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಅಂದ್ರೆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್, ಫುಲ್ ಇನ್ವೆಸ್ಟ್ಮೆಂಟ್, 100% ಇನ್ವೆಸ್ಟ್ಮೆಂಟ್. ಇದೆಲ್ಲದರ ಅರ್ಥ ಒಂದೇ. ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದೇ. ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್, ಫುಲ್ ಇನ್ವೆಸ್ಟ್ಮೆಂಟ್, 100% ಇನ್ವೆಸ್ಟ್ಮೆಂಟ್. ಕನ್ನಡದಲ್ಲಿ ಬೇಕು ಅಂದ್ರೆ ಸಂಪೂರ್ಣ ಇನ್ವೆಸ್ಟ್ಮೆಂಟ್. ಆಲ್ ದೀಸ್ ಆರ್ ಈಕ್ವಲ್ ಟು ಈಚ್ ಅದರ್. ಇವೆಲ್ಲದರ ಅರ್ಥ ಒಂದೇ. ಇನ್ವೆಸ್ಟ್ಮೆಂಟ್, ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್, ಫುಲ್ ಇನ್ವೆಸ್ಟ್ಮೆಂಟ್, 100% ಇನ್ವೆಸ್ಟ್ಮೆಂಟ್, ಸಂಪೂರ್ಣ ಇನ್ವೆಸ್ಟ್ಮೆಂಟ್. ಇದರ ಅರ್ಥ ಏನು ಅಂದ್ರೆ, ಇವೆಲ್ಲ ಒಂದೇ ಅಂತ ಹೇಳಿದೀನಿ. ಇದರ ಅರ್ಥ ಏನು ಅಂದ್ರೆ ನೋ ಪ್ರಾಫಿಟ್, ನೋ ಲಾಸ್. ಹಾಗಂದ್ರೆ ಏನು? ನಾವೇನ್ ಇನ್ವೆಸ್ಟ್ ಮಾಡಿದೀವೋ ಎಲ್ಲಾ ವಾಪಸ್ ಕೈಗೆ ಬಂದ್ಬಿಟ್ರೆ ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ. ವಾಟ್ ಎವರ್ ವಿ ಹ್ಯಾವ್ ಇನ್ವೆಸ್ಟೆಡ್, if we receive everything back, then we can say that we neither made profit nor we suffered any loss. ನಾವೇನ್ ಇನ್ವೆಸ್ಟ್ ಮಾಡಿದ್ವಿ ಎಲ್ಲ ವಾಪಸ್ ಕೈ ಬಂದ್ಬಿಟ್ರೆ ಲಾಭನೂ ಆಗ್ಲಿಲ್ಲ, ನಷ್ಟನೂ ಆಗ್ಲಿಲ್ಲ. ಇನ್ವೆಸ್ಟ್ಮೆಂಟ್ ವಾಪಸ್ ಎಲ್ಲ ನಾವೇನ್ ಇನ್ವೆಸ್ಟ್ ಮಾಡಿದ್ವಿ ಎಲ್ಲ ವಾಪಸ್ ಕೈ ಬಂದಿದೆ. ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಬಂದಿದೆ, ಫುಲ್ ಇನ್ವೆಸ್ಟ್ಮೆಂಟ್ ವಾಪಸ್ ಕೈ ಬಂದಿದೆ, ಸಂಪೂರ್ಣ ಇನ್ವೆಸ್ಟ್ಮೆಂಟ್ ಬಂದಿದೆ, 100% ಇನ್ವೆಸ್ಟ್ಮೆಂಟ್ ವಾಪಸ್ ಕೈ ಬಂದ್ಬಿಟ್ಟಿದೆ. ಅದರ ಅರ್ಥ ಪ್ರಾಫಿಟ್ ಆಗ್ಲಿಲ್ಲ, ಲಾಸ್ ಆಗ್ಲಿಲ್ಲ. ನೋ ಪ್ರಾಫಿಟ್, ನೋ ಲಾಸ್. ಆದ್ರೆ ಈ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ 14% ಲಾಭ ಆಗಿದೆ ಅಂತ ಕೊಟ್ಟಿದ್ದಾನೆ. ಅದರ್ಥ ಕೈಗೆ ಎಷ್ಟು ದುಡ್ಡು ಬಂದಿದೆ ಅಂದ್ರೆ ನಾವೇನ್ ಇನ್ವೆಸ್ಟ್ ಮಾಡಿದ್ದೀವೋ ಅದರ 114% ಬಂದಿದೆ. 114% ಆಫ್ ಇನ್ವೆಸ್ಟ್ಮೆಂಟ್.
ಯಾಕೆ 14% ಲಾಭ ಆಗಿದೆ ಅಲ್ಲ, ಅದರರ್ಥ ನಾವೇನ್ ಇನ್ವೆಸ್ಟ್ ಮಾಡಿದೀವೋ ಅದ್ರ ಮೇಲೆ ಎಕ್ಸ್ಟ್ರಾ 14% ಕೈಗೆ ದುಡ್ಡು ಬಂದಿದೆ. ಅದರರ್ಥ ವಿ ಹ್ಯಾವ್ ರಿಸೀವ್ಡ್ 114% ಆಫ್ ಅವರ್ ಇನ್ವೆಸ್ಟ್ಮೆಂಟ್. ನಾವೇನ್ ಇನ್ವೆಸ್ಟ್ ಮಾಡಿದೀವೋ ಅದರ ಅಂದ್ರೆ ಆಫ್ ಅದರ 114% ಕೈಗೆ ಬಂದಿದೆ. ಬರೀ ಇನ್ವೆಸ್ಟ್ಮೆಂಟ್ ಕೈಗೆ ಬಂದ್ಬಿಟ್ರೆ ಪ್ರಾಫಿಟ್ ಆಗಿಲ್ಲ, ಲಾಸ್ ಆಗಿದೆ. ಬಟ್ ಇಲ್ಲಿ 14% ಲಾಭ ಆಗಿದೆ ಅಂದ್ರೆ 14% ಎಕ್ಸ್ಟ್ರಾ ಬಂದಿದೆ. ಅದರ ಅರ್ಥ ಬರೀ 100% ಇನ್ವೆಸ್ಟ್ಮೆಂಟ್ ಕೈಗೆ ಬಂದಿಲ್ಲ, ಎಕ್ಸ್ಟ್ರಾ 14% ಬಂದಿದೆ ಅಂದ್ರೆ 114% ಇನ್ವೆಸ್ಟ್ಮೆಂಟ್ ಕೈಗೆ ಬಂದಿದೆ. ಕೈಗೆ ಬಂದಿರೋ ದುಡ್ಡು ಎಷ್ಟು? 2850 ರೂಪಾಯಿ. ಯಾಕೆ? ಇದೇ ಕೈಗೆ ಬಂದಿರೋ ದುಡ್ಡು ಇಷ್ಟಕ್ಕೆ ಸೇಲ್ ಮಾಡಿರೋದು. ಇದು ಕೈಗೆ ಬಂದಿರೋ ದುಡ್ಡು, ಅದು ಕೈಗೆ ಬಂದಿರೋ ದುಡ್ಡು, ಹಾಗಾಗಿ ಎರಡು ಒಂದಕ್ಕೊಂದು ಸಮ. ಇವ್ರಿಗೆ ಅರ್ಥ ಆಯ್ತಾ? ಈಗ 114 ಹಾಗೆ ಬರಿತೀನಿ. ಪರ್ ಅಂದ್ರೆ ಲೈನ್, ಸೆಂಟ್ ಅಂದ್ರೆ ಸೆಂಚುರಿ, ಆಫ್ ಅಂದ್ರೆ ಇಂಟು, ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಗೊತ್ತಿಲ್ಲ, 2850. ನಾನು ಮುಂಚೆ ಹೇಳಿದ ಹಾಗೆ 19ರ ಅಂಕಿ ಮಗ್ಗಿ 13ರ ಅಂಕಿ ಮಗ್ಗಿ ಬ್ಯಾಟ್ ಮಾಡ್ಬೇಕಂತ ಹೇಳಿದೆ. ಇಲ್ಲಿ ನಮ್ ಕೆಲ್ಸಕ್ಕೆ ಬರೋದು ಯಾವ್ದ್ರ ಅಂಕಿ ಮಗ್ಗಿ? ಯಾವ ಅಂಕಿ ಮಗ್ಗಿ ಕೆಲ್ಸಕ್ಕೆ ಬರುತ್ತೆ? 19ರ ಅಂಕಿ ಮಗ್ಗಿ ಕೆಲ್ಸಕ್ಕೆ ಬರುತ್ತೆ. 19 ಆರ್ಲೆ 19 ಒಂದ್ಲೆ 19, 9 ಉಳಿತು 95, 19 6 ಒಂದ್ಲೆ 6 25. ಇನ್ವೆಸ್ಟ್ಮೆಂಟ್ ಇಲ್ಲೇ ಇರ್ಲಿ, 100 ಈಸ ಕಳಿಸ್ಬಿಟ್ರೆ 25 ಇಂಟು 100. ಅದರ ಅರ್ಥ ಅವನು ಇನ್ವೆಸ್ಟ್ ಮಾಡಿದ ಎಷ್ಟು? 2500 ರೂಪಾಯಿ ಇನ್ವೆಸ್ಟ್ ಮಾಡಿ 14% ಲಾಭ ಇಟ್ಕೊಂಡು ಎಷ್ಟಕ್ಕೆ ಸೇಲ್ ಮಾಡಿರ್ತಾನೆ? 2850 ಸೇಲ್ ಮಾಡಿದ್ದಾನೆ. ತಗೊಂಡ್ಬಂದಿದ್ದು 2500 ರೂಪಾಯಿ ಕೊಟ್ಟು 14% ಲಾಭ ಇಟ್ಕೊಂಡು ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ? 2850 ಸೇಲ್ ಮಾಡಿದ್ದಾನೆ. ಇದು ಆಲ್ರೆಡಿ ಆಗಿರೋದು. ಆದ್ರೆ ನಮಗೆ ಈಗ ಏನಾಗಬೇಕಾಗಿದೆ? 8% ಲಾಭ ಇಟ್ಕೊಂಡು ಸೇಲ್ ಮಾಡಿದ್ರೆ ಎಷ್ಟು ರೂಪಾಯಿ ಮಾರಾಟ ಬೆಲೆ ಇರ್ತಾ ಇತ್ತು? ಓಕೆ, ತಗೊಂಡ್ಬಂದಿದ್ದು 2500 ರೂಪಾಯಿ ಕೊಟ್ಟು 8% ಲಾಭ ಇಟ್ಕೊಂಡು ಸೇಲ್ ಮಾಡಿಬಿಡೋಣ. 8% ಲಾಭ ಇಟ್ಕೊಂಡು ಸೇಲ್ ಮಾಡೋಣ. ಲಾಭ ಯಾವಾಗ್ಲೂ ಯಾವ್ದ್ರ ಮೇಲೆ? ಇನ್ವೆಸ್ಟ್ಮೆಂಟ್ ಮೇಲೆ. ಇನ್ವೆಸ್ಟ್ಮೆಂಟ್ ರೆಡಿ ಇದೆ. 8% ಲಾಭ, 8 ಪ್ರತಿಶತ, 8% ಆಫ್ ಅಂದ್ರೆ ಇಂಟು 2500, 0000, 25 ಎಂಟ್ಲೆ 200 ರೂಪಾಯಿ ಲಾಭ ಇಟ್ಕೊಂಡು ಎಷ್ಟಕ್ಕೆ ಸೇಲ್ ಮಾಡೋಣ? ದ ಫೈನಲ್ ಆನ್ಸರ್ ಇಸ್ ಸೆಕೆಂಡ್ ಆಪ್ಷನ್, 2700 rupees. Any doubts on this? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇನ್ ಮೇಲಿಂದ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೇಕು. ಅಂದ್ರೆ ಏನು? ನಾನೇನಾದ್ರೂ 5% ಲಾಸ್ ಆಗಿದೆ ಅಂತ ಹೇಳಿಬಿಟ್ರೆ ನೀವೇನ್ ಅನ್ಬೇಕು? ನಿಮಗೆ 95% ಇನ್ವೆಸ್ಟ್ಮೆಂಟ್ ಅಷ್ಟೇ ಕೈಗೆ ಬಂದಿದೆ ಅಂತ ಹೇಳ್ಬೇಕು. ನಾನೇನಾದ್ರು 20% ಲಾಭ ಆಗಿದೆ ಅಂತ ನಾನ್ ಹೇಳಿದ್ರೆ ನೀವೇನ್ ಅನ್ಬೇಕು? ಓಕೆ, ನಿಮಗೆ ಕೈಗೆ ಎಷ್ಟು ಬಂದಿದೆ? 120% ಆಫ್ ಇನ್ವೆಸ್ಟ್ಮೆಂಟ್ ಕೈಗೆ ಬಂದಿದೆ ಅಂತ ಹೇಳ್ಬೇಕು. ನಾನು 2% ಲಾಭ ಆಗಿದೆ ಅಂತ ಹೇಳಿದ್ರೆ ನೀವೇನ್ ಅನ್ಬೇಕು? 102% ಆಫ್ ಇನ್ವೆಸ್ಟ್ಮೆಂಟ್ ಕೈಗೆ ಬಂದಿದೆ ಅಂತ ಹೇಳ್ಬೇಕು. ಅದೇ ರೀತಿಯಾಗಿ 14% ಲಾಭ ಆಗಿದೆ ಅಂತ ನಾನು ಹೇಳಿದ್ರೆ 114% ಆಫ್ ಇನ್ವೆಸ್ಟ್ಮೆಂಟ್ ನಿಮ್ ಕೈಗೆ ಬಂದಿದೆ ಅಂತ ಹೇಳ್ಬೇಕು. ನಾವೇನ್ ಇನ್ವೆಸ್ಟ್ ಮಾಡಿದೀವೋ ಅದಕ್ಕಿಂತಲೂ 14% ಎಕ್ಸ್ಟ್ರಾ ಬಂದಿದೆ. ಸೊ ಇಷ್ಟು ಕೈಗೆ ಬಂದಿದೆ, ಇದು ಕೈಗೆ ಬಂದಿರೋ ದುಡ್ಡು 2850. ಹಾಗಾಗಿ ಎರಡು ಒಂದಕ್ಕೊಂದು ಸಮ. ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಕಂಡುಹಿಡಿಯಬಹುದು. ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? 2500 ರೂಪಾಯಿ ಆಯ್ತು. ಇನ್ವೆಸ್ಟ್ಮೆಂಟ್ ಸಿಕ್ತು ಅಂದ್ರೆ ಅದ್ರ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಲಾಭ ಇಟ್ಕೊಂಡು ಸೇಲ್ ಮಾಡಬೇಕು. 8% ಲಾಭ ಬೇಕಾಗಿದೆ, 8% ಲಾಭ ಇಟ್ಕೊಳ್ಳಿ, 200 ರೂಪಾಯಿ ಲಾಭ ಆಗುತ್ತೆ. ಸೊ ಎಷ್ಟಕ್ಕೆ ಸೇಲ್ ಮಾಡಬೇಕಾಗುತ್ತೆ? 2700. ಇದೆಲ್ಲದರ ಅರ್ಥ ಏನು? 14% ಲಾಭ ಇಟ್ಕೊಂಡು ಮಾರಿದೀವಿ. ಎಷ್ಟಕ್ಕೆ ಮಾರಿದೀವಿ? 2850. ನೀವು 8% ಲಾಭ ಇಟ್ಕೊಂಡು ಮಾರಿದ್ರೆ ಎಷ್ಟಕ್ಕೆ ಮಾರಬಹುದಾಗಿತ್ತು? 2700. 2850 ಸೇಲ್ ಮಾಡಿದೀವಿ, ಹಾಗಾಗಿ 14% ಲಾಭ ಆಗಿದೆ. 2700 ರೂಪಾಯಿ ಲಾಭ, 2700 ರೂಪಾಯಿಗೆ ನೀವು ಮಾರಿದ್ರೆ 8% ಲಾಭ ಆಗಿರೋದು. ಹೈಪೋಥೆಟಿಕಲ್ ಸಿಚುವೇಶನ್ ಇದು ಆಗಿಲ್ಲ, ಇದು ಆಗಬೇಕಾಗಿರೋದು. ಇದು ಆಲ್ರೆಡಿ ಆಗಿರೋದು. ನೀವು ಆಲ್ರೆಡಿ 14% ಲಾಭನೂ ಆಗಿದೆ, 2850 ಸೇಲ್ ಕೂಡ ಮಾಡಿದ್ದೀರಾ. ಎನಿ ಡೌಟ್ಸ್ ಇನ್ ದಿಸ್ ಪ್ರಾಬ್ಲಮ್? ಬೇರೆ ತರ ಮಾಡಿ ತೋರಿಸ್ಲಾ? ಈಗ 2850 ರೂಪೀಸ್ಗೆ ಅವನು ಸೇಲ್ ಮಾಡಿಬಿಟ್ಟಿದ್ದಾನೆ. ಅವನಿಗೆ 14% ಲಾಭ ಆಗಿಬಿಟ್ಟಿದೆ. 14% ಲಾಭ ಅಂದ್ರೆ ಏನು? 100 ರೂಪಾಯಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ, 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಅಂದ್ಕೊಳ್ಳೋಣ, 14% ಲಾಭ, 14% ಲಾಭ. ಅದರ್ಥ ಪ್ರತಿ 100 ರೂಪಾಯಿಗೆ 14 ರೂಪಾಯಿ ಲಾಭ. ಎಷ್ಟಕ್ಕೆ ಸೇಲ್ ಮಾಡ್ತಾನೆ? 114ಕ್ಕೆ ಸೇಲ್ ಮಾಡ್ತಾನ.
₹100 ಕೊಟ್ಟು ತಗೊಂಡ್ಬಂದು 14% ಲಾಭ ಇಟ್ಕೊಂಡು 114 ಸೇಲ್ ಮಾಡಿದ. ಸೊ 114ನೇ ಏನಾದ್ರೂ ಮಾರಾಟ ಬೆಲೆ ಇದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತದೆ? 100 ಇರುತ್ತದೆ. ಬಟ್ 114 ಸೇಲ್ ಮಾಡಿಲ್ಲ, ಸೇಲ್ ಮಾಡೋದು 2850. ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟಿರ್ಲಿಕ್ಕೆ ಬೇಕು? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. ಕರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ ಮತ್ತೆ 19ರ ಅಂಕಿ ಮಗ್ಗಿ 19ರ ಅಂಕಿ ಮಗ್ಗಿ ಕ್ಯಾನ್ಸಲ್ ಮಾಡಿ ಕರೆಕ್ಟ್ ಆಗಿ ಎಲ್ಲಿ ಬಂದ್ಬಿಡ್ತೀರಾ? 2500 ಬಂದ್ಬಿಡ್ತೀರಾ. ಇದು ಇನ್ವೆಸ್ಟ್ಮೆಂಟ್. ₹2500 ಇನ್ವೆಸ್ಟ್ ಮಾಡಿದ್ದು ಕನ್ಫರ್ಮ್. 8% ಲಾಭ ಇಟ್ಕೊಂಡು ಸೇಲ್ ಮಾಡಿಬಿಡಿ. 10 ಕೈ ಬಿಟ್ರೆ 10%. 10% ಅಂದ್ರೆ ₹250. 1% ಅಂದ್ರೆ 20 ಕೈ ಬಿಡ್ಬೇಕು, ₹25. 1% ಅಂದ್ರೆ ₹25. 8% ಅಂದ್ರೆ 8 ಪಟ್ಟು ₹200. ₹200 ಲಾಭ ಇಟ್ಕೊಂಡು ಎಷ್ಟು ಸೇಲ್ ಮಾಡಬೇಕು? ದಿಸ್ ಇಸ್ ಒನ್ ಮೋರ್ ಮೆಥಡ್. ಆದ್ರೆ ಫಸ್ಟ್ ಯಾವಾಗಲೂ ನಾವು ಇನ್ವೆಸ್ಟ್ಮೆಂಟ್ ಕಂಡುಹಿಡಿಯಲೇಬೇಕು. ಯಾಕೆ ಅಂದ್ರೆ ಫುಲ್ ಟಾಪಿಕ್ ನಿಂತಿರೋದೇ ಇನ್ವೆಸ್ಟ್ಮೆಂಟ್ ಮೇಲೆ. ಲಾಭ ನಷ್ಟ ಡಿಪೆಂಡ್ ಆಗೋದು ಇನ್ವೆಸ್ಟ್ಮೆಂಟ್ ಮೇಲೆ. ಟಾಪಿಕ್ ನ ಹೆಸರೇ ಲಾಭ ಮತ್ತು ನಷ್ಟ. ಇನ್ವೆಸ್ಟ್ಮೆಂಟ್ ಯಾಕೆ ಕಂಡುಹಿಡಿಯಬೇಕು? ಮುಂಚೆ ಒಂದು ಮೆಥಡ್ ಹೇಳಿದೆ, ಈಗ ಒಂದು ಮೆಥಡ್ ಹೇಳಿದೆ. ಈಗ ಏನ್ ಮಾಡಿದೆ? ₹100 ತಗೊಂಡು ಸ್ಟಾರ್ಟ್ ಮಾಡಿದೆ. ಮುಂಚೆ ಏನ್ ಮಾಡಿದೆ? ಇನ್ವೆಸ್ಟ್ಮೆಂಟ್ ಅಂದ್ರೆ 100% ಇನ್ವೆಸ್ಟ್ಮೆಂಟ್ ಅಂದ್ರೆ ನೋ ಪ್ರಾಫಿಟ್ ನೋ ಲಾಸ್. 5% ಲಾಭ ಆಗಿದೆ ಅಂದ್ರೆ 105% ಇನ್ವೆಸ್ಟ್ಮೆಂಟ್ ಕೈಗೆ ಬಂದಿದೆ. ನಾವೇನ್ ಇನ್ವೆಸ್ಟ್ ಮಾಡಿದ್ವು ಅದರ 105% ಬಂದಿದೆ. 14% ಲಾಭ ಅಂದ್ರೆ 114% ಆಫ್ ಇನ್ವೆಸ್ಟ್ಮೆಂಟ್ ಕೈಗೆ ಬಂದಿದೆ. ಇದು ಕೈ ಬಂದಿರೋ ದುಡ್ಡು, ಅದು ಕೈ ಬಂದಿರೋ ದುಡ್ಡು, ಅವೆರಡು ಈಕ್ವೇಟ್ ಮಾಡಿ ಇನ್ವೆಸ್ಟ್ಮೆಂಟ್ ಕಂಡುಹಿಡಿಬೇಕು. ಬೇಡ ಅಂದ್ರೆ ಈ ತರ ಮಾಡಬಹುದು. ದೀಸ್ ಆರ್ ದ 2 ಡಿಫರೆಂಟ್ ಮೆಥಡ್ಸ್. ಇನ್ವೆಸ್ಟ್ಮೆಂಟ್ ಕಂಡುಹಿಡಿಯಲಿಕ್ಕೆ 2 ಮೆಥಡ್ಗಳಿವೆ. ಎರಡರಲ್ಲಿ ಯಾವ್ದಾದ್ರು ಒಂದಾದ್ರು ಕಲ್ತ್ಕೋಬೇಕು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಕಂಡುಹಿಡಿಯಲಿಕ್ಕೆ ಕಲ್ತ್ರೆ ಮಾತ್ರ ವಿ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್ ಆನ್ ದಿಸ್ ಟಾಪಿಕ್, ಪ್ರಾಫಿಟ್ ಅಂಡ್ ಲಾಸ್. ಯಾಕೆಂದ್ರೆ ಫುಲ್ ಟಾಪಿಕ್ ನಿಂತಿರೋದೆ ಇನ್ವೆಸ್ಟ್ಮೆಂಟ್ ಮೇಲೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ನೀವು ಲಾಭ ಮತ್ತು ನಷ್ಟ ಇದು ನನ್ನ ವಿಡಿಯೋಸ್ ನೋಡಿ, ಅಲ್ಲೆಲ್ಲ ಇದೇ ಕಾನ್ಸೆಪ್ಟ್ಸ್ ಹೇಳಿರೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. A shopkeeper earns a profit of 12%. Profit of 12% on selling a book. On selling a book at a 10% discount. At 10% discount on the printed price. The ratio of the cost price and the printed price. ಹೇಳಿರೋದು ಆಪ್ಷನ್ಸ್ ಏನ್ ಕೊಟ್ಟಿರೋದು? 45, 56. ಅದೇ ಸರಿಯಾದ ಉತ್ತರ. ನೋಡೋಣ ಹೇಗೆ ಬರುತ್ತೆ. ಒಂದು ಪುಸ್ತಕದ ಮೇಲೆ %10 ರಿಯಾಯಿತಿ ನೀಡಿಯೂ 12% ಲಾಭವಾಗಿದೆ. 12% ಲಾಭವಾಗಿದೆ. ಹಾಗಾದ್ರೆ ಆ ಪುಸ್ತಕದ ಕೊಂಡ ಬೆಲೆ ಹಾಗೂ ನಮೂದಿತ ಬೆಲೆಗಳ ಮಧ್ಯೆ ಇರುವ ಅನುಪಾತ ಏನು? ನೋಡಿ, ₹100 MRP ಇದೆ ಅಂತ ಅಂದ್ಕೊಳ್ಳೋಣ. MRP ಅಂದ್ರೆ ಒಂದೇ, ಪ್ರಿಂಟೆಡ್ ಪ್ರೈಸ್ ಅಂದ್ರೆ ಒಂದೇ. ಪ್ರಿಂಟೆಡ್ ಪ್ರೈಸ್, ನಮೂದಿತ ಬೆಲೆ ಎಲ್ಲ ಒಂದೇ ಅಂತ ಹೇಳಿದ್ವಿ. ₹100 MRP ಇದೆ ಅಂತ ಅಂದ್ಕೊಂಡ್ರೆ ಬುಕ್ ನ MRP ₹100 ಇದೆ. 10% ಡಿಸ್ಕೌಂಟ್ ಕೊಡ್ತಾ ಇರೋದು. 10% ಡಿಸ್ಕೌಂಟ್, 10 ಕೈ ಬಿಟ್ಬಿಟ್ರೆ 10% ಡಿಸ್ಕೌಂಟ್ ಅಂದ್ರೆ ಪ್ರತಿ ₹100 ₹10 ಡಿಸ್ಕೌಂಟ್ ಅಂದ್ರೆ ಎಷ್ಟಕ್ಕೆ ಸೇಲ್ ಮಾಡ್ತಾನೆ ಅವನು? ₹90 ಸೇಲ್ ಮಾಡುತ್ತಾನೆ. ಮಾರಾಟ ಬೆಲೆ ಎಷ್ಟಾಯ್ತು? ಅದ್ರ ಮೇಲೆ ₹100 ಅಂತ ಬರ್ದಿರ್ತೀವಿ. 10% ಡಿಸ್ಕೌಂಟ್ ಕೊಟ್ಟು ಎಷ್ಟಕ್ಕೆ ಸೇಲ್ ಮಾಡ್ಬಿಡ್ತೀವಿ? ₹90 ಸೇಲ್ ಮಾಡ್ತೀವಿ. ಸರಿನಾ? ಈಗ ಪ್ರಾಫಿಟ್ ಬೇರೆ ಆಗಿದೆ. ಎಷ್ಟು ಪ್ರಾಫಿಟ್ ಆಗಿದೆ? 12% ಪ್ರಾಫಿಟ್ ಆಗಿದೆ. 12% ಪ್ರಾಫಿಟ್
ಅಂದ್ರೆ ಏನಂತ ಹೇಳಿದೆ ಆಗ್ಲೇ ಹೇಳಿದ್ದೇನೆ. 12% ಪ್ರಾಫಿಟ್ ಅಂದ ತಕ್ಷಣ ನಿಮ್ ಬಾಯಿಂದ ಏನ್ ಬರ್ಬೇಕು? 112% ಆಫ್ ಇನ್ವೆಸ್ಟ್ಮೆಂಟ್ ಅಂತ ಬರ್ಬೇಕು. ಗೊತ್ತಾಯ್ತಾ? 12% ಲಾಭ ಅಂದ್ರೆ ಒಂದೇ, ನಾವೇನ್ ಇನ್ವೆಸ್ಟ್ ಮಾಡಿದೀವೋ ಅದರ 112% ಕೈಗೆ ಬಂದಿದೆ ಅಂದ್ರೆ ಬಂದಿದೆ. ಇದು ಇಷ್ಟಕ್ಕೆ ಮಾರಾಟ ಮಾಡಿರೋದು. ಯಾಕೆ? ಕೈ ಬಂದಿರೋ ದುಡ್ಡು ಇದು ಕೈ ಬಂದಿರೋ ದುಡ್ಡು, ಎರಡು ಒಂದಕ್ಕೊಂದು ಸಮ. ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಕಂಡಿಡ್ಬೋದು. ಇನ್ವೆಸ್ಟ್ಮೆಂಟ್ ಇಲ್ಲಿ ಕಂಡಿಡಿತೀವಿ ನೋಡಿ, 112% ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು 90. ಈಗ ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ ಇವೆಲ್ಲ ಆಸೆ ಕಳಿಸ್ಬಿಡಿ. 90 ಇಂಟು 100 ಕೆಳಗಡೆ 112. ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದೇ, ಕಾಸ್ಟ್ ಪ್ರೈಸ್ ಅಂದ್ರೆ ಒಂದೇ, ಅದನ್ನೇ ಕೇಳ್ತಾ ಇರೋದು. ಸೊ ಒಂದು ಸೈಡ್ ರೆಡಿ ಆಯ್ತು. 90 ಇಂಟು 100 ಡಿವೈಡ್ ಬೈ 112. ಕಾಸ್ಟ್ ಪ್ರೈಸ್ ಮುಗೀತು. ಇನ್ನ ಪ್ರಿಂಟೆಡ್ ಪ್ರೈಸ್ ಇಲ್ಲೇ ಇದೆ, 100 ರೂಪಾಯಿ ಪ್ರಿಂಟೆಡ್ ಪ್ರೈಸ್. 100 ರೂಪಾಯಿ ಪ್ರಿಂಟೆಡ್ ಪ್ರೈಸ್ ಕೇಳ್ತಾ ಇರೋದು. ಇವುಗಳ ಮಧ್ಯ ಅನುಪಾತ, ಮಧ್ಯಕ್ಕೆ ಅನುಪಾತ ಚಿಹ್ನೆ ಹಾಕಿ ಕ್ಯಾನ್ಸಲ್ ಮಾಡ್ತಾ ಕೂತ್ಕೊಂಡ್ಬಿಡಿ, ಬಂದ್ಬಿಡುತ್ತೆ ಆನ್ಸರ್ ಅಷ್ಟು. ಇಲ್ಲಿವರೆಗೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಇಲ್ಲಿವರೆಗೆ ಹೇಳಿದ್ದೆಲ್ಲ ಇನ್ನೊಂದ್ಸತಿ ಹೇಳ್ತಾ ಇದೀನಿ. 100 ರೂಪಾಯಿ MRP ಅಂತ ಅಂದ್ಕೊಂಡಿದೀವಿ, ಎಷ್ಟಾದ್ರು ತಗೋಬಹುದು. 100 ರೂಪಾಯಿ MRP ಪ್ರಿಂಟೆಡ್ ಪ್ರೈಸ್, ನಮ್ಮ ಬೆಲೆ ಎಲ್ಲ ಒಂದೇ. 10% ಡಿಸ್ಕೌಂಟ್ ಕೊಟ್ಟಿರೋದು ನಿಜ. 10% ಡಿಸ್ಕೌಂಟ್ ಅಂದ್ರೆ ಪ್ರತಿ 100 ರೂಪಾಯಿ 10 ರೂಪಾಯಿ ಡಿಸ್ಕೌಂಟ್ ಸಿಕ್ತು, 90 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಇದು ಕೈಗೆ ಬಂದಿರೋ ದುಡ್ಡು, 90 ರೂಪಾಯಿ ಕೈಗೆ ಬಂತು. ಮಾರಾಟ ಮಾಡಿ ಎಲ್ಲ ಆದ್ಮೇಲೆ ಕೈಗೆ ದುಡ್ಡು ಎಷ್ಟು ಬಂದಿದೆ? 90 ಬಂದಿದೆ. ಇನ್ನು 12% ಲಾಭ ಆಗಿದೆ ಅಂದ್ರೆ 112% ಆಫ್ ಇನ್ವೆಸ್ಟ್ಮೆಂಟ್ ಕೈಗೆ ದುಡ್ಡು ಬಂದಿದೆ, 90 ರೂಪಾಯಿ ಕೈಗೆ ಬಂದಿದೆ, ಎರಡು ಒಂದೇ. ಇದು ಕೈಗೆ ಬಂದಿರೋ ದುಡ್ಡು, ಇದು ಇಷ್ಟು ಕೈಗೆ ಬಂದಿರೋ ದುಡ್ಡು. ಎಲ್ಲ ಮಾರಾಟ ಮಾಡಿದ್ಮೇಲೆ 90 ರೂಪೀಸ್ ಕೈಗೆ ಬಂದಿದೆ. ಏನ್ ಇನ್ವೆಸ್ಟ್ ಮಾಡಿದ್ವಿ ಅದರ 112% ಬಂದಿದೆ, ಎರಡು ಒಂದೇ. ಅದ್ರ ಬಗ್ಗೆ ಮಾತಾಡ್ತಿರೋದು ಎರಡು. ಸೊ ಇದು 112% ಆಫ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಗೊತ್ತಿಲ್ಲ, 90 ಹಂಗೆ ಇರ್ಲಿ. ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ ಇವೆರಡನ್ನು ಆಸೆ ಕಳಿಸಿದೀನಿ. 100 ಆಸೆಡೋದ್ರ ಮೇಲೆ, 112 ಆಸೆಡೋದ್ರ ಕೆಳಗಡೆ. ಇದೆಲ್ಲ ಇನ್ವೆಸ್ಟ್ಮೆಂಟ್, ಅದೇ ಕಾಸ್ಟ್ ಪ್ರೈಸ್. ಇನ್ನು ಪ್ರಿಂಟೆಡ್ ಪ್ರೈಸ್ ಇಲ್ಲಿದೆ 100 ರೂಪಾಯಿ. ಕೇಳ್ತಾ ಇರೋದು ಅವುಗಳ ಮಧ್ಯೆ ಇರೋ ಅನುಪಾತ. ಈಗ ಕ್ಯಾನ್ಸಲೇಷನ್ ಹೆಂಗ್ ಮಾಡ್ಬೇಕು? ದಟ್ ಇಸ್ ದ ನೆಕ್ಸ್ಟ್ ಚಾಲೆಂಜ್. ಓಕೆ, ಈ ಸೈಡ್ 100 ಇದೆ, ಆ ಸೈಡ್ 100 ಇದೆ, ಕ್ಯಾನ್ಸಲ್. ಈ ನಿಮ್ಮ ಹತ್ರ ಏನ್ ಉಳ್ಕೊಂಡಿದೆ ಹೇಳಿ? 90 ಉಳಿದಿದೆ ಬೈ 112. ಈ ಸೈಡ್ ಏನೆಲ್ಲಾರು ಒಂದಿರುತ್ತಲ್ಲ, ಒಂದಿರುತ್ತೆ. ಈಗ ಎರಡೂ ಪದಗಳನ್ನ 112ರಿಂದ ಮಲ್ಟಿಪ್ಲೈ ಮಾಡಲಾಗಿ, ಎರಡೂ ಪದಗಳನ್ನ 112ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 90 ಆಗುತ್ತೆ, ಅಲ್ಲಿ 112 ಆಗುತ್ತೆ. 112 ಒಂದೇ 112. ಇಲ್ಲಿ 112ರಿಂದ ಮಲ್ಟಿಪ್ಲೈ ಮಾಡಿ 112 ಕ್ಯಾನ್ಸಲ್ ಆಗಿ 90. ಪ್ರತಿಯೊಂದು ಪದವನ್ನ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹಕ್ಕಿದೆ. ಪ್ರತಿಯೊಂದು ಪದವನ್ನ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈನು ಮಾಡಬಹುದು, ಸೇಮ್ ನಂಬರ್ ಇಂದ ಕ್ಯಾನ್ಸಲ್ ಕೂಡ ಮಾಡಬಹುದು. ಈಗ 2ರಿಂದ ಕ್ಯಾನ್ಸಲ್ ಮಾಡೋಣ. 245 256. therefore the final answer is 45:56. Any doubts in this? ಇನ್ನೊಂದ್ಸತಿ ಹೇಳ, ಇನ್ನೊಂದ್ಸತಿ ಹೇಳ್ತೀನಿ. MRP 100 ರೂಪಾಯಿ ಇದೆ ಅಂತ ನಾವು ತಿಳ್ಕೊಳ್ತಾ ಇದೀವಿ. ಯಾವ್ದಾರು ಒಂದು ತಿಳ್ಕೊಳ್ಳೇಬೇಕಲ್ಲ, ಅದನ್ನ ತಿಳ್ಕೊಳ್ತಾ ಇದ್ವಿ. ಓಕೆ, ಅವ್ನು ಲಾಸ್ಟಿಗೆ ಬಂದು ಕೇಳಿರೋದೇನು? ಕಾಸ್ಟ್ ಪ್ರೈಸ್ ಮತ್ತು ಪ್ರಿಂಟೆಡ್ ಪ್ರೈಸ್ ಅಂದ್ರೆ MRP. ಕಾಸ್ಟ್ ಪ್ರೈಸ್ ಅಂದ್ರೆ ಏನು? ಇನ್ವೆಸ್ಟ್ಮೆಂಟ್ ಅಂತ. ಪ್ರಿಂಟೆಡ್ ಪ್ರೈಸ್ ಅಂದ್ರೆ ಏನು? MRP. ಅವುಗಳ ಮಧ್ಯೆ ಅನುಪಾತ ಕೇಳ್ತಾ ಇರೋದು. 100 ರೂಪಾಯಿ MRP ಅಂತ ತಗೊಂಡ್ಬಿಟ್ಟಿದೆ ಅಂದ್ರೆ ಈ ಸೈಡ್ 100 ರೂಪಾಯಿ ಆಯ್ತು. ಇನ್ನು ನಾವು ಇದೊಂದು ಕಂಡು ಬಿಟ್ರೆ ಮುಗೀತಷ್ಟು. ಹೌದಾ? ನಂತರ ಕ್ಯಾನ್ಸಲ್ ಮಾಡ್ತಾ ಕೂತೋದು. 100 ರೂಪಾಯಿ MRP ಮೇಲೆ ಡಿಸ್ಕೌಂಟ್ 10% ಡಿಸ್ಕೌಂಟ್, 10 ರೂಪಾಯಿ ಡಿಸ್ಕೌಂಟ್ ಅಂದ್ರೆ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದೀರಾ? 90 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ. ಈ 90 ರೂಪಾಯಿಗೆ ಸೇಲ್ ಮಾಡೋದ್ರಿಂದ ನಿಮಗೆ 12% ಲಾಭ ಆಗ್ತಾ ಇದೆ. 12% ಲಾಭ ಅಂದ್ರೆ ಏನು? 112% ಆಫ್ ಇನ್ವೆಸ್ಟ್ಮೆಂಟ್. ಇಷ್ಟು ದುಡ್ಡು ಕೈಗೆ ಬರ್ತಾ ಇದೆ. ಇದು ಕೈಗೆ ಬಂದಿರೋ ದುಡ್ಡು, ಇದು ಕೈಗೆ ಬಂದಿರೋ ದುಡ್ಡು, ಎರಡು ಒಂದಕ್ಕೊಂದು ಸಮ. 112% ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು 90.
ಇನ್ವೆಸ್ಟ್ಮೆಂಟ್ ಬೇಕು ಅಂದ್ರೆ ಇವೆಲ್ಲ ಬೇಡ ಅಂತ ಲೆಕ್ಕ, ಇವೆಲ್ಲ ಆಸೆ ಕಳಿಸ್ಬಿಡಿ. ಕೆಳಗಡೆ ಇರೋದು ಮೇಲೆ, ಮೇಲೆ ಇರೋದು ಕೆಳಗಡೆ. ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ರೆಡಿ ಆಯ್ತು, ಕಾಸ್ಟ್ ಪ್ರೈಸ್ ರೆಡಿ ಆಯ್ತು. 90 into 100 ಕೆಳಗಡೆ 100. ಈ ರೀತಿಯಾಗಿ ಇದ್ದಾಗ, ಈ ರೀತಿಯಾಗಿ ಅಂದ್ರೆ ಏನು, ಈ ಒಂದು ಅನುಪಾತಗಳು ಇದ್ದಾಗ ಭಿನ್ನ ರಾಶಿಗಳು ಬಂದ್ರೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡೋದು. ಕೆಳಗಡೆ 112 ಇದೆ, ಎರಡು ಪದಗಳನ್ನು 112ರಿಂದ ಮಲ್ಟಿಪ್ಲೈ ಮಾಡ್ಬಿಟ್ರೆ ನಾವು ಭಿನ್ನ ರಾಶಿನ ಹೋಗ್ಬಿಡ್ತೀವಿ. ಮಲ್ಟಿಪ್ಲೈ ಮಾಡ್ತೀವಿ. 90 into 100 ಡಿವೈಡ್ ಬೈ 112 ಇದೆ, ಇದನ್ನು 112ರಿಂದ ಮಲ್ಟಿಪ್ಲೈ ಮಾಡೋದು. ಆ ಸೈಡ್ ಕೂಡ 112ರಿಂದ ಮಲ್ಟಿಪ್ಲೈ ಮಾಡೋದು. 112 ಕ್ಯಾನ್ಸಲ್ ಆಗ್ಬಿಡ್ತೀವಿ. ಏನ್ ಉಳಿತು ಇಲ್ಲಿ? 90 into 100. ಆ ಸೈಡ್ ಏನ್ ಉಳ್ಕೊಳುತ್ತೆ? 100 into 112. 100 ಕ್ಯಾನ್ಸಲ್ ಮಾಡ್ಬೋದು. 245 256 ದಟ್ ಇಸ್ ದ ಫೈನಲ್. ಸೊ ಅನುಪಾತಗಳು ಇದ್ದಾಗ ಪ್ರತಿಯೊಂದು ಪದವನ್ನು ಸೇಮ್ ನಂಬರ್ ಇಂದ ಕ್ಯಾನ್ಸಲ್ ಮಾಡಬಹುದು, ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಕೂಡ ಮಾಡಬಹುದು. ಬೋತ್ ಆರ್ ಅಲೌಡ್. ಹಿಯರ್ we have multiplied both the terms by 112 each in order to be free from, in order to get rid of fractions. ಭಿನ್ನ ರಾಶಿಯನ್ನು ಹೋಲಾಡಿಸೋದಕ್ಕೋಸ್ಕರ 112ರಿಂದ 2 ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಏನಿದೆ ಡೌಟ್? ಬರ್ತೈತೆ ಇವಾಗ? ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಗಳ ಖರ್ಚುಗಳು. ಎ ಮತ್ತು ಬಿ ಗಳ ಖರ್ಚುಗಳು, ಎಕ್ಸ್ಪೆಂಡಿಚರ್ಸ್ ಆಫ್ ಎ ಅಂಡ್ ಬಿ. ಆರ್ ಅಂದ್ರೆ ಆರ್ ಈಕ್ವಲ್ ಟು ಆರ್ ಇಂದ ರೇಷಿಯೋ 2:3. ಅವರುಗಳ ಖರ್ಚುಗಳು 2:3 2800 rupees ಅನ್ನ ಇಬ್ಬರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಇಷ್ಟು ರೂಪಾಯಿನ ಇಬ್ಬರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಎ ಸೇವ್ ಎಷ್ಟು ಮಾಡ್ತಾ ಇದ್ದಾನೆ? 600 ರೂಪಾಯಿ ಉಳಿತಾಯ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಬಿ ನ ಸೇವಿಂಗ್ ಎಷ್ಟು? We want the savings of B. Your options are 200, 400, 50, 300. These are the options. ಖರ್ಚುಗಳು ಯಾವ ಅನುಪಾತದಲ್ಲಿವೆ? 2:3. ಇದರ ಅರ್ಥ ಏನಂದ್ರೆ ಎ 2 ರೂಪಾಯಿ ಖರ್ಚು ಮಾಡಿದ್ರೆ ಬಿ ಎಷ್ಟು ರೂಪಾಯಿ ಖರ್ಚು ಮಾಡ್ತಾನೆ? 3 ರೂಪಾಯಿ ಖರ್ಚು ಮಾಡ್ತಾನೆ. ಇವು ಖರ್ಚುಗಳಾಯ್ತು. ಇನ್ನು ದುಡ್ಡನ್ನ ಇಬ್ಬರಿಗೆ ಎಷ್ಟು ಹಂಚಿದೀವಿ? 2800 ರೂಪಾಯಿನ ಇಬ್ಬರಿಗೆ ಈಕ್ವಲ್ ಆಗಿ ಹಂಚಿದೀವಿ. ಅದರ ಅರ್ಥ ಎಗೆ 1400 ರೂಪಾಯಿ ಸಿಗುತ್ತೆ, ಬಿಗೂ 1400 ರೂಪಾಯಿ ಸಿಗುತ್ತೆ. ಎ ಗಾಟ್ 1400 rupees. B will also got 1400 rupees. ಅರ್ಥ ಆಯ್ತಾ? ರೇಷೋ ಅಂದ್ರೆ ಸುಳ್ಳು. ಸುಳ್ಳು ಹೋಗಿ ನಿಜ ಮಾಡೋಕಂದ್ರೆ ಎಕ್ಸ್ ಸೇರ್ಸ್ಬಿಡ್ಬೇಕು ಅಷ್ಟು. ಎ ಯ ಆದಾಯ 1400, ಸುಳ್ಳು ಖರ್ಚು 2 ರೂಪಾಯಿ, ನಿಜವಾಗಿರೋ ಖರ್ಚು 2x ರೂಪಾಯಿ. ಎಕ್ಸ್ ಕೂಡಿಸ್ಬಿಟ್ರೆ ನಿಜ ಆಗ್ಬಿಡುತ್ತೆ ಅಷ್ಟೇ. ಸುಳ್ಳು ಖರ್ಚುಗಳು ಇವು 2, 3, 2x 3x ನಿಜವಾಗಿರೋ ಖರ್ಚುಗಳು. ಸೊ 1400 ರೂಪಾಯಿ ಏನ ಆದಾಯ, ಅವನ ಖರ್ಚು 2x. ಆದಾಯದಲ್ಲಿ ಖರ್ಚನ್ನು ಕಳೆದ್ರೆ ಅವನ ಉಳಿತಾಯ ಕೊಟ್ಟಿದ್ದಾನೆ ಎಷ್ಟು? ಈ ಸೇವಿಂಗ್ 600 rupees. ಮೈನಸ್ 2x ನ ಈ ಸಹ ಕಳಿಸ್ಬಿಟ್ರೆ ಪ್ಲಸ್ 2x ಆಗುತ್ತದೆ. 1400 ಎಡಗಡೆ, 600 ಬಲಗಡೆ. ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆ 800 ಎಕ್ಸ್ಟ್ರಾ ಇದೆ. 2 1 2 400. ಎಕ್ಸ್ ಬೆಲೆ ಏನಾಯ್ತು? ಎಕ್ಸ್ ಇದೆಲ್ಲ 400 ಬರೀಬೋದಾ? ಬರೆದ್ ಬಿಡಿ. ಎಕ್ಸ್ ಇದೆಲ್ಲ 400 ಬರೆದ್ಬಿಡಿ. 3x ಅನ್ನೋದು ಬಿ ನ ಖರ್ಚು. 3x ಅನ್ನೋದು ಬಿ ಯ ಖರ್ಚು. 3 into x ಅಂದ್ರೆ 400. ಅದರ ಅರ್ಥ ಬಿ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? 1500 ರೂಪಾಯಿ ಖರ್ಚು ಮಾಡ್ತಾನೆ. ಅವನ ಆದಾಯ ಇರೋದು 1400 rupees. ಖರ್ಚು 1200 ರೂಪಾಯಿ ಖರ್ಚು ಮಾಡ್ಬಿಟ್ರೆ ಉಳಿತಾಯ 200 rupees. ಫಸ್ಟ್ ಆಪ್ಷನ್. ಬರ್ತದೆ ಎಲ್ರಿಗೂ? ಇನ್ನೊಂದ್ಸಲ ಹೇಳ್ಬೇಕಾ? ಎ ಮತ್ತು ಬಿ ಯ ಖರ್ಚುಗಳು 2:3, 2:3, 2:3 ಸುಳ್ಳು, 2x 3x ನಿಜ.
ಇದು ಎ ನ ಎಕ್ಸ್ಪೆಂಡಿಚರ್, ಇದು ಬಿ ಯ ಎಕ್ಸ್ಪೆಂಡಿಚರ್, ಇವು ಖರ್ಚುಗಳು ಆಯ್ತು. ಇನ್ನ ಎ ನಿಜವಾಗಿರೋ ಆದಾಯ, ಬಿ ನಿಜವಾಗಿರೋ ಆದಾಯ ಗೊತ್ತು. ಯಾಕೆ? 2800 ರೂಪಾಯಿನ ಇಬ್ರಿಗೂ ಈಕ್ವಲ್ ಆಗಿ ಹಂಚಿದೀವಿ. ಇವನಿಗೂ 1400 ರೂಪಾಯಿ, ಅವನಿಗೂ 1400 ರೂಪಾಯಿ ಕೊಟ್ಟಿದೀವಿ. ಸೊ ಎಗೆ ಕೈಗೆ ಸಿಕ್ಕಿರೋದು 1400 ರೂಪಾಯಿ, ಖರ್ಚು ಮಾಡಿರೋದು 2x, ಉಳಿತಾಯ 600 ರೂಪಾಯಿ ಕೊಟ್ಟಿದ್ದಾನೆ. ಮೈನಸ್ 2x ಈ ಸೈಡ್ ಬಂದ್ರೆ ಪ್ಲಸ್ 2x, 1400 600, ಎಡಗಡೆ 1400, ಬಲಗಡೆ 600 ಅಂದ್ರೆ ಎಡಗಡೆ ಎಕ್ಸ್ಟ್ರಾ ಇದೆ 800. 2x ಅಂದ್ರೆ 800, 1x ಅಂದ್ರೆ 400, x ಬೆಲೆ ಸಿಕ್ತು. ಈಗ ಬಿ ಯ ಖರ್ಚನ್ನು ಕಂಡುಹಿಡಿಯಬಹುದಾ? 3 ಇಂಟು x, 3 ಇಂಟು 400, 1200 ರೂಪಾಯಿ. 1200 ರೂಪಾಯಿ ಖರ್ಚು ಮಾಡಿದಾನೆ ಬಿ. ಕೈಯಲ್ಲಿರೋದು 1400 ರೂಪಾಯಿ, ಖರ್ಚು 1200 ರೂಪಾಯಿ, ಉಳಿತಾಯ 200 ರೂಪಾಯಿ. ದ ವೆರಿ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನಾನೊಂದು ಫಾಲೋ ಮಾಡ್ಬಿಡ್ಲಾ? ಬರ್ಕೊಳ್ಳಿ. ಎ ಬಿ ಮತ್ತು ಸಿ, ಎ ಬಿ ಮತ್ತು ಸಿ ಗಳು ಅನುಗತ ಸ್ವಾಭಾವಿಕ ಸಂಖ್ಯೆಗಳು. ಅನುಗತ ಸ್ವಾಭಾವಿಕ ಸಂಖ್ಯೆಗಳು. ಅನುಗತ ಅಂದ್ರೆ ಅನುಕ್ರಮ ಎಲ್ಲ ಒಂದು. ಅನುಗತ, ಅನುಕ್ರಮ, ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದ್ರೆ 1 ಪ್ಲಸ್ ಎಸಿ ಯ ಬೆಲೆ ಏನು? ಆಪ್ಷನ್ಸ್ ಈ ತರ ಎಲ್ಲ ಇದಾವೆ. ಬಿ ಸ್ಕ್ವೇರ್ ಪ್ಲಸ್ 1, ಬಿ ಸ್ಕ್ವೇರ್ ಬೈ 4, ಈ ತರ ಏನೋ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ABC are 3 consecutive natural numbers. ABC are 3 consecutive natural numbers. Find 1 plus AC. Find 1 plus AC. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು? ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು, ಕೌಂಟಿಂಗ್ ನಂಬರ್ಸ್. ಅಂದ್ರೆ ABC ಅನುಗತ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಅವು 2, 3, 4 ಆಗಿರ್ಬೋದು, ಇಲ್ಲ ಅಂದ್ರೆ 5, 6, 7 ಆಗಿರ್ಬೋದು, ಇಲ್ಲಾಂದ್ರೆ 10, 11, 12 ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಓಕೆ. ಆದ್ರೆ ಇಲ್ಲಿ ನೋಡಿ, ಇದಕ್ಕಿಂತಲೂ ಇದು ಒಂದ್ ಜಾಸ್ತಿ ಇರುತ್ತಾ? ಇದಕ್ಕಿಂತಲೂ ಇದೊಂದು ಜಾಸ್ತಿ ಇದೆಯಾ? ಅದೇ ಇಂಪಾರ್ಟೆಂಟ್ ಪಾಯಿಂಟ್. 11 ಅನ್ನೋದು 10ಕ್ಕಿಂತಲೂ ಒಂದ್ ಜಾಸ್ತಿ, 12 ಅನ್ನೋದು 11ಕ್ಕಿಂತಲೂ ಒಂದ್ ಜಾಸ್ತಿ. ಒಂದೊಂದು ಜಾಸ್ತಿ ಮಾಡ್ತಾ ಹೋದ್ರೆ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು ಸಿಗುತ್ತವೆ. ಸೊ ಮೊದಲನೇ ಸ್ವಾಭಾವಿಕ ಸಂಖ್ಯೆ ಎ ಆಗಿರ್ಲಿ, ಎರಡನೇ ಸ್ವಾಭಾವಿಕ ಸಂಖ್ಯೆ ಬಿ ಇದೆಯಲ್ಲ, ಬಿ ಅಂದ್ರೆ ಏನು? ಎ ಒಂದು ಕೂಡಿಸಿದ್ರೆ ಬಿ. ಯಾಕೆ? ಇದಕ್ಕಿಂತ ಇದು ಒಂದ್ ಜಾಸ್ತಿ ಬಿ. ಇನ್ನು ಸಿ ಅಂದ್ರೆ ಏನು? ಸಿ ಅಂದ್ರೆ ಬಿ ಒಂದು ಕೂಡಿಸಿದ್ರೆ ಸಿ ಬರುತ್ತೆ. ಯಾಕಂದ್ರೆ ಒಂದೊಂದು ಜಾಸ್ತಿ ಆಗ್ತಾ ಹೋಗ್ತದೆ. ಬರ್ತಾಯ್ತಾ? ಸಿ ಅಂದ್ರೆ ಬಿ ಪ್ಲಸ್ 1 ಬರೀಬಹುದು, ಸಿ ಅಂದ್ರೆ ಎ ಪ್ಲಸ್ 2 ಬರೀಬಹುದು. ಯಾಕೆ ಹೇಳಿ? ಇದು 4, ಇದು 5, ಇದು 6 ಅಂದ್ರೆ 5 ಅಂದ್ರೆ ಏನು? 4 ಪ್ಲಸ್ 1. 6 ಅಂದ್ರೆ 4 ಪ್ಲಸ್ 2 ಬರೀಬಹುದು. ಅದೇ ತರ ಸಿ ಅಂದ್ರೆ ಎ ಪ್ಲಸ್ 2. 5 ಅಂದ್ರೆ ಏನು? 4 ಪ್ಲಸ್ 1, ಅದನ್ನೇ ಬರೆದಿರೋದಿಲ್ಲ. 6 ಅಂದ್ರೆ ಏನು? 5 ಪ್ಲಸ್ 1, ಅದನ್ನೇ ಇಲ್ಲಿ ಬರೆದಿರೋದು. ಸೊ ಎ ಅಂದ್ರೆ ಎ ಆಗಿರ್ಲಿ, ಬಿ ಅಂದ್ರೆ ಏನು? ಅದಕ್ಕೆ ಒಂದು ಕೂಡಿಸಿದ್ರೆ ಇದು ರೆಡಿ ಆಗುತ್ತೆ. ಸಿ ಅಂದ್ರೆ ಏನು? ಬಿ ಒಂದು ಕೂಡಿಸಿದ್ರೆ ಸಿ ರೆಡಿ ಆಗುತ್ತೆ. ಆಗ ಮಾತ್ರ ಅವುಗಳನ್ನ ಏನಂತೀವಿ? ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು. ಕೇಳಿರೋದು 1 ಪ್ಲಸ್ ಎಸಿ, 1 ಪ್ಲಸ್ ಎಸಿ. 1 ಪ್ಲಸ್ ಎ ಅಂದ್ರೆ ಏನು? ಎ ಅಂದ್ರೆ ಇಲ್ಲಿದೆ ನೋಡಿ, ಎ ಅಂದ್ರೆ ಎ ಇಲ್ಲೇ ಇರ್ಲಿ, ಪ್ಲಸ್ 1 ಈ ಸಲ ಕಳಿಸ್ಬಿಟ್ರೆ ಬಿ ಮೈನಸ್ 1 ಆಗುತ್ತೆ. ಎ ಇದ್ದಲ್ಲಿ ಏನ್ ಬರೀಬಹುದು ನಾವು? ಬಿ ಮೈನಸ್ 1. ಇನ್ನು ಸಿ, ಸಿ ಅಂದ್ರೆ ಇಲ್ಲಿದೆ ನೋಡಿ, ಸಿ ಅಂದ್ರೆ ಏನು? ಬಿ ಪ್ಲಸ್ 1. ಈಗ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ಎ ಪ್ಲಸ್ ಬಿ, ಎ ಮೈನಸ್ ಬಿ. ಸೊ ಇಲ್ಲಿ ಎ ಪ್ಲಸ್ ಬಿ ಇದೆ, ಇಲ್ಲಿ ಎ ಮೈನಸ್ ಬಿ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ಬಿ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. 1 ಆಗಿ ಇರ್ಲಿ, ಬಿ ಸ್ಕ್ವೇರ್ ಆಗಿರ್ಲಿ, 1 ಸ್ಕ್ವೇರ್ ಅಂದ್ರೆ 1. 1 ಮೈನಸ್ 1 0 ಆಯ್ತು. ದ ಆನ್ಸರ್ ಇಸ್ ಫಸ್ಟ್ ಆಪ್ಷನ್, ಬಿ ಸ್ಕ್ವೇರ್. ಸೊ ಇಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಇದು ಒಂದು ಫಾರ್ಮುಲಾ ಇಂಪಾರ್ಟೆಂಟ್. ಅದ್ ಬಿಟ್ರೆ ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತದೆ. ಅನುಕ್ರಮ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಒಂದು ಕೂಡಿಸಿದ್ರೆ ಇದು ರೆಡಿ ಆಗುತ್ತೆ, ಇದಕ್ಕೆ ಒಂದು ಕೂಡಿಸಿದ್ರೆ ಇದು ರೆಡಿ ಆಗುತ್ತೆ. ಒಂದು ತರಗತಿಯು ಭೋಜನ ವಿರಾಮ ಅದೇನ್ ಮಾಡಿ ಮೆಂಟಾಲಿಟಿ ಗ್ರೂಪ್ ಅಲ್ಲಿ ಬಿಟ್ಟಿದ್ದೀನಿ. ಅದೇನಾ? ಎಸ್ ಸರ್. ಒಂದು ತರಗತಿಯು ಭೋಜನ ವಿರಾಮದ ನಂತರ
1 ಗಂಟೆಗೆ ಪ್ರಾರಂಭವಾಗಿ 3 ಗಂಟೆ 52 ನಿಮಿಷಗಳವರೆಗೆ ನಡೆಯುತ್ತದೆ. ಈ ಅವಧಿಯಲ್ಲಿ ಒಟ್ಟು 4 ಪಾಠಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಪ್ರತಿಯೊಂದು ಪಾಠದ ನಂತರ 4 ನಿಮಿಷಗಳ ವಿರಾಮವನ್ನು ಕೊಡಲಾಗುತ್ತದೆ. ಹಾಗಿದ್ದಲ್ಲಿ ಪ್ರತಿಯೊಂದು ಪಾಠಕ್ಕೆ ತೆಗೆದುಕೊಳ್ಳಲಾದ ಸಮಯ ಎಷ್ಟು? ಭೋಜನ ವಿರಾಮದ ನಂತರ 1 ಗಂಟೆಗೆ ಪ್ರಾರಂಭವಾಗಿ 3 ಗಂಟೆ 52 ನಿಮಿಷ. 1 ಗಂಟೆಗೆ ಪ್ರಾರಂಭವಾಗಿ 3 ಗಂಟೆ 52 ನಿಮಿಷ ಅಂದ್ರೆ ಮಧ್ಯಾಹ್ನ 1:00 ಸ್ಟಾರ್ಟ್ ಆಗುತ್ತೆ ಊಟದ ನಂತರ. ಕ್ಲೋಸ್ ಆಗೋದು ಎಷ್ಟಕ್ಕೆ? 3:52 PM. ಅದರ ಅರ್ಥ 1 hour 52 minutes. ಇಷ್ಟು ಟೈಮ್ ಏನಿದೆ, 1 hour ಅಲ್ಲ, 2 hours. 2 hours 52 minutes. ಇಷ್ಟು ಸಮಯ ಇದೆ ನಮ್ಮ ಹತ್ರ. ಇಷ್ಟು ಸಮಯ ಅಂದ್ರೆ ಎಷ್ಟು ಸಮಯ? 2 hours ಅಂದ್ರೆ ಏನು? 120 minutes ಪ್ಲಸ್ 52 ಎಲ್ಲ ಸೇರಿ ನಮ್ಮ ಹತ್ರ ಎಷ್ಟು ನಿಮಿಷ ಟೈಮ್ ಇದೆ? 172 ನಿಮಿಷ ಟೈಮ್ ಇದೆ. ಇದರಲ್ಲಿ 4 ಪಾಠ ಮಾಡಬೇಕು. 4 ಪಾಠಗಳನ್ನ ಮಾಡಬೇಕಾಗಿದೆ. 4 ಪಾಠ ಮಾಡಬೇಕು. ಪ್ರತಿ ಪಾಠದ ನಂತರ 4 ನಿಮಿಷ ವಿರಾಮ. ಪಾಠಗಳು 4 ಇದ್ರೆ ವಿರಾಮಗಳು 3 ಇರುತ್ತವೆ. ಪಾಠಗಳು ಎಷ್ಟಿರ್ತೋ ಅದ್ರಲ್ಲಿ ಒಂದು ಕಡಿಮೆ ಮಾಡಬೇಕು, ಆಗ ವಿರಾಮಗಳ ಸಂಖ್ಯೆ ಸಿಗುತ್ತದೆ. 2 ಪಾಠ ಇದೀವಿ ಅಂತ ಅನ್ಕೊಳ್ಳಿ. 2 ಪಾಠ ಇದೆ ಅಂತ ಅನ್ಕೊಂಡ್ರೆ ಫಸ್ಟ್ ಪಾಠ ವಿರಾಮ, ಪಾಠ ನಂತರ ವಿರಾಮಗಳ ಮನೆಗೆ ಹೋಗ್ಬೇಕು. ಅದರ ಅರ್ಥ ಎಷ್ಟು ಪಾಠಗಳು ಇರ್ತಾವೋ ಅದ್ರಲ್ಲಿ ಒಂದು ಕಡಿಮೆ ಮಾಡಿದ್ರೆ ವಿರಾಮ ಸಿಗುತ್ತದೆ. 3 ಪಾಠ ಇದ್ರೆ ನಿಮಗೆ ಮಧ್ಯಕ್ಕೆ 2 ವಿರಾಮ ಸಿಗ್ತಾವ. ಆಯ್ತಾ? 3 ಪಾಠ ಇದ್ರೆ ಮಧ್ಯಕ್ಕೆ ವಿರಾಮಗಳು ಎಷ್ಟು ಸಿಗ್ತವೆ? 2 ಸಿಗ್ತವೆ. ದಿಸ್ ಇಸ್ 1, ದಿಸ್ ಇಸ್ 2. ಸೊ 4 ಪಾಠ ಇದೆ ಅಂದ್ರೆ 3 ಬ್ರೇಕ್ ಸಿಗ್ತವೆ. ಪ್ರತಿಯೊಂದು ಬ್ರೇಕ್ 4 ನಿಮಿಷದ ಬ್ರೇಕ್. 12 ನಿಮಿಷ ಬರೀ ಬ್ರೇಕಿಗೆ ಹೋಯ್ತು. 172 ನಿಮಿಷ ಕ್ಲಾಸ್ ಅಲ್ಲಿ 12 ನಿಮಿಷ ಬ್ರೇಕಿಗೆ ಹೋದ್ರೆ ಇನ್ ಕ್ಲಾಸ್ ಮಾಡೋದಕ್ಕೆ ಎಷ್ಟು ಉಳಿತು? ಅಲ್ಲಿಗೆ 160 ನಿಮಿಷ ಕ್ಲಾಸ್ಗೋಸ್ಕರ ಟೈಮ್ ಉಳಿತು. ಇಷ್ಟರಲ್ಲಿ 4 ಪಾಠ ಮಾಡಬೇಕು. 4 ಪಾಠಕ್ಕೆ 160 ನಿಮಿಷ, 2 ಪಾಠಕ್ಕೆ 80 ನಿಮಿಷ. ಒಂದೊಂದು ಪಾಠ ಎಷ್ಟೆಷ್ಟು ನಿಮಿಷಕ್ಕೆ ಇರುತ್ತವೆ? ದಿಸ್ ಇಸ್ ದ ಫೈನಲ್ ಆನ್ಸರ್. ಒಂದೊಂದು ಪಾಠ 40 ನಿಮಿಷ. ಆಪ್ಷನ್ ಇದೆ ಅಲ್ಲ, ಥರ್ಡ್ ಆಪ್ಷನ್ ಇದೆ ನೋಡಿ, 40 minutes. 42, 40, 41, 39. These are the options. Correct answer is 40 minutes. ಇನ್ನೊಂದು ಆಯ್ತು ನೋಡಿ. ಊಟ ಅದು ಎಲ್ಲ ಮುಗೀತು. ಮಧ್ಯಾಹ್ನ ಊಟದ ನಂತರ 1 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಯ್ತು. 3:52ಕ್ಕೆ ಸ್ಕೂಲ್ ಕ್ಲೋಸ್. 1 ಗಂಟೆಯಿಂದ 3:52 ಅಂದ್ರೆ 2 hours 52 minutes. 2 ಗಂಟೆ 52 ನಿಮಿಷ ಸ್ಕೂಲ್ ಓಪನ್ ಇದೆ. 2 ಗಂಟೆ ಅಂದ್ರೆ 120 ನಿಮಿಷ, ಮೇಲೆ 52 ನಿಮಿಷ, ಎಲ್ಲ ಸೇರಿ 172 ನಿಮಿಷ ಸ್ಕೂಲ್ ಓಪನ್ ಇದೆ. 4 ಪಾಠ ಮಾಡಬೇಕು. 4 ಪಾಠಗಳು ಅಂದ್ರೆ ಬ್ರೇಕ್ಗಳು 3 ಸಿಗ್ತವೆ. ಯಾಕೆ ಅಂದ್ರೆ ಪಾಠಗಳ ಸಂಖ್ಯೆ -1 ಈಸ್ ಈಕ್ವಲ್ ಟು ವಿರಾಮಗಳ ಸಂಖ್ಯೆ. 4 ಪಾಠ ಅಂದ್ರೆ 3 ಬ್ರೇಕ್. ಪ್ರತಿಯೊಂದು ಬ್ರೇಕ್ 4 ನಿಮಿಷ, 12 ನಿಮಿಷ ಬ್ರೇಕಿಗೆ ಹೋಯ್ತು. ಇನ್ನು ಪಾಠಕ್ಕೋಸ್ಕರ ಉಳಿದಿರೋದು 160 ನಿಮಿಷ. 160 ನಿಮಿಷ ಟೈಮ್ ಕೊಡ್ತೀವಿ ನಿಮಗೆ 4 ಕ್ಲಾಸ್ ಮಾಡೋದು. ಅದರ ಅರ್ಥ ಒಂದೊಂದು ಕ್ಲಾಸ್ ಎಷ್ಟೆಷ್ಟು ನಿಮಿಷದ ಆಗ್ತದೆ? 40, 4 ಪಾಠ ಅಂದ್ರೆ 160 ನಿಮಿಷ ಆಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಕ್ಲಾಸ್ ಇಸ್ ಆಫ್ ಡ್ಯೂರೇಷನ್ 40 minutes. ಇಲ್ಲ ಒಂದಿದೆ ನೋಡಿ ಸರ್, ಲಾಸ್ಟ್ ಒಂದಿದೆ. ಲಾಸ್ಟ್ ಒನ್ ಏನು 2 ಇದಾವಲ್ಲ ಇಲ್ಲಿ, ನೀವು ಕಳಿಸಿರೋದು 2. ಅದ್ರಲ್ಲಿ ಯಾವ್ದು ಮಾಡೋದು? ಫಸ್ಟ್ ಒನ್ ಸರ್. 137th ಪ್ರಾಬ್ಲಮ್, 137ನೇ ಪ್ರಶ್ನೆ. ಇಲ್ಲ ಸರ್, ಅದ್ರ ಮೇಲೆ ಇರೋದು. ಎ ಎಂಬ ವ್ಯಕ್ತಿ ತನ್ನ ಸಂಬಳದ ಅದೇನು? ಹಾ ಸರ್. ಎ ಎಂಬ ವ್ಯಕ್ತಿಯು ತನ್ನ ಸಂಬಳದ ಹಣದಲ್ಲಿ ಅರ್ಧವನ್ನು ತನ್ನ ಪತ್ನಿಗೂ, ಉಳಿದಿದ್ದರಲ್ಲಿ 1/3 ಭಾಗವನ್ನು ತನ್ನ ಮಗಳಿಗೂ ಕೊಟ್ಟ ನಂತರ ತನ್ನಲ್ಲಿ 500 ರೂಪಾಯಿಗಳನ್ನು ಉಳಿಸಿಕೊಳ್ಳುತ್ತಾನೆ. ಹಾಗಿದ್ದರೆ ಅವನ ಸಂಬಳ ಎಷ್ಟು? ಈಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಸ್ಯಾಲ್ರಿನಲ್ಲಿ
ತನ್ನ ಸ್ಯಾಲ್ರಿನಲ್ಲಿ ಅರ್ಧದಷ್ಟನ್ನ ಯಾರು ಕೊಡ್ತಾನೆ? ಪತ್ನಿ ಕೊಡ್ತಾನೆ, ವೈಫಿಗೆ ಕೊಡ್ತಾನೆ. ಉಳಿದಿದ್ರಲ್ಲಿ ರಿಮೈನಿಂಗ್ ಉಳಿದಿದ್ರಲ್ಲಿ 1/3 ಅನ್ನು ಯಾರು ಕೊಡ್ತಾನೆ? ತನ್ನ ಮಗಳಿಗೆ ಕೊಡ್ತಾನೆ. ಇದೆಲ್ಲ ಕೊಟ್ಟ ನಂತರ ಅವನ ಹತ್ರ ಕೈಯಲ್ಲಿ ಎಷ್ಟು ಉಳ್ಕೊಂಡಿದೆ? 500 ರೂಪಾಯಿ ಉಳಿದಿದೆ. ಇಲ್ಲಿ ಕೇಳಿರೋದು ಟೋಟಲ್ ಸ್ಯಾಲ್ರಿ ಎಷ್ಟು, ಸಂಬಳ ಎಷ್ಟು? ಆಪ್ಷನ್ಸ್ 1200, 1500, 300 ಲೆಕ್ಕ ಹಾಕಕ್ಕೆ ಬರಲ್ಲ. ಈ ತರದ ಆಪ್ಷನ್ಸ್. ಇಲ್ಲಿ ಇಂಪಾರ್ಟೆಂಟ್ ವರ್ಡ್ ಯಾವುದು ಅಂದ್ರೆ ದಿಸ್ ಇಸ್ ದ ಇಂಪಾರ್ಟೆಂಟ್ ವರ್ಡ್. ಇಂಪಾರ್ಟೆಂಟ್ ಶಬ್ದ ಯಾವುದು? ಉಳಿದ, ರಿಮೈನಿಂಗ್. ಈ ಶಬ್ದ ಬಂತು ಅಂದ್ರೆ ಈಗ ನಾನು ಹೇಳ್ಕೊಡೋ ಟ್ರಿಕ್ ಅನ್ನ ಯೂಸ್ ಮಾಡಬೇಕು. ಯಾವ ಶಬ್ದ ಬಂದಾಗ? ರಿಮೈನಿಂಗ್, ಉಳಿದ ಅನ್ನೋ ಶಬ್ದ ಬಂದಾಗ ಮಾತ್ರ ಈಗ ನಾನು ಹೇಳ್ಕೊಡೋ ಟ್ರಿಕ್ ಅನ್ನ ಯೂಸ್ ಮಾಡಿ. ಟ್ರಿಕ್ ಏನು? ಒಂದ್ರಲ್ಲಿ ಎಲ್ಲ ಮೈನಸ್ ಮಾಡ್ತಾ ಹೋಗ್ಬೇಕಷ್ಟೆ. 1 - 1/2, 1 - 1/3. ಒಟ್ಟಿರೋ ಎಲ್ಲಾ ಭಿನ್ನ ರಾಶಿಗಳನ್ನ ಒಂದ್ರಲ್ಲಿ ಮೈನಸ್ ಮಾಡ್ತಾ ಹೋಗ್ಬೇಕು. ಯಾವಾಗ? ಈ ಶಬ್ದ ಯೂಸ್ ಆದಾಗಷ್ಟೇ. ಇನ್ನು ಮೈನಸ್ ಮಾಡೋದಕ್ಕೆ ಟ್ರಿಕ್ ಹೇಳ್ತೀನಿ. ಫಾಸ್ಟ್ ಆಗಿ ಹೆಂಗ್ ಮೈನಸ್ ಮಾಡೋದು? 1 - 1 + 1 - ಇದ್ದಾಗ ಫಾಸ್ಟ್ ಆಗಿ ಲೆಕ್ಕಾಚಾರ ಹೇಗೆ ಮುಗಿಸ್ಬೇಕು? ಕೆಳಗಡೆ ಇರೋದು ಆಸ್ ಇಟ್ ಈಸ್ 2 - 1 1 ಈ ತರ ಮಾಡಿ. ಇಲ್ಲಿ ಮಧ್ಯಕ್ಕೆ ಏನಿಲ್ಲ ಅಂದ್ರೆ ಇಂಟು ಇದ್ದೇ ಇರುತ್ತೆ. ಮತ್ತೆ 1 - ಬಂತು, ಮತ್ತೆ ಅದೇ ಟ್ರಿಕ್ ಯೂಸ್ ಮಾಡ್ಬೋದು. 1 - ಇರ್ಲಿ, 1 + ಇರ್ಲಿ, ವಿ ಕ್ಯಾನ್ ಯೂಸ್ ಅ ಟ್ರಿಕ್. 3 ಆಸ್ ಇಟ್ ಈಸ್ 3 - 1 is 2. 2 will get cancelled 1/3. ಅರ್ಥ ಅಲ್ಲ ಅಂದ್ರೆ ಇನ್ನೊಂದು ಎಕ್ಸಾಂಪಲ್. 1 + 3/19 ಇದ್ರೆ ಏನ್ ಮಾಡ್ತೀರಾ? 19 ಆಸ್ ಇಟ್ ಈಸ್ 19 + 3 ಇದ್ರ ಫಾಸ್ಟ್ ಮಾಡಿ. ಇನ್ನೊಂದು ಎಕ್ಸಾಂಪಲ್. 1 - 4/5 5 ಆಸ್ ಇಟ್ ಈಸ್ 5 - 4 1. ಇದರ್ಥ ಆಯ್ತಾ? 1 + 1 - ಇದ್ದಾಗ ಅಷ್ಟೇ ಇದು 1+ ಇರ್ಬೇಕು, ಇಲ್ಲ 1 - ಇರ್ಬೇಕು. ಆಗ ಮಾತ್ರ ಟ್ರಿಕ್ ಯೂಸ್ ಮಾಡ್ಬೋದು. 1 - ಇದೆ, ಹಾಗಾಗಿ ಟ್ರಿಕ್ ಯೂಸ್ ಮಾಡ್ಬೋದು. ಕೆಳಗಡೆ ಇರೋದು ಆಸ್ ಇಟ್ ಈಸ್ 2 - 1 1. ಕೆಳಗಡೆ ಇರೋದು ಆಸ್ ಇಟ್ ಈಸ್ 3 - 1 2. 2 ಕೈ ಬಿಟ್ಬಿಟ್ರೆ ಮೇಲೆ ಬರೀ 1 ಉಳ್ಕೊಂಡಿದೆ, ಕೆಳಗಡೆ 3 ಉಳ್ಕೊಂಡಿದೆ. ಈ 1/3 ಇಲ್ಲಿವರೆಗೆ ಯಾರಿಗೆ ಡೌಟ್ ಇದೆ ಕೇಳಿ ಫಸ್ಟ್. ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ದಿಸ್ ಪ್ರಾಬ್ಲಮ್. ರಿಮೈನಿಂಗ್, ಉಳಿದ ಅನ್ನೋ ವರ್ಡ್ ಬಂದ್ರೆ ಈ ಟ್ರಿಕ್ ಯೂಸ್ ಮಾಡೋಕ್ಕೂ ಟ್ರಿಕ್ ಏನು? 1 - 1 - 1 ಎಲ್ಲಾ ಭಿನ್ನ ರಾಶಿಗಳನ್ನ ಒಂದರಲ್ಲಿ ಕಳೀತಾ ಹೋಗ್ಬೇಕು. ಕಳಿಯೋದಕ್ಕೆ ಕೂಡ ಟ್ರಿಕ್ ಹೇಳಿದೀನಿ. ಮಧ್ಯಕ್ಕೆ ಏನು ಇಲ್ಲ ಅಂದ್ರೆ ಇಂಟು ಇದ್ದೇ ಇರುತ್ತದೆ. 2 ಕ್ಯಾನ್ಸಲ್ ಮಾಡಿದೆ, ಮೇಲ್ಗಡೆ 1 ಉಳಿತು, ಕೆಳಗಡೆ 3 ಉಳಿತು. ಇಲ್ಲಿವರೆಗೆ ಎಲ್ರಿಗೂ ಅರ್ಥ ಆಗಿದೆಯಾ? ಈಗ ನೋಡಿ, ಎಸ್ ಸರ್. ನಾವೆಲ್ಲ ಎಲ್ಲ ಕಳೀತಾ ಹೋಗಿದ್ವಿ ನೋಡಿ. ಇದನ್ನು ಕಳೆದ್ವಿ ಎಲ್ಲ ಕಳೀತಾ ಹೋಗಿದೀವಿ ಅಂದ್ರೆ ಲಾಸ್ಟಿಗೆ ಉಳಿಯೋದೇನು? ಉಳಿತಾಯ ಅಂತ. ಇದೇನದು? ಉಳಿತಾಯ, ಸೇವಿಂಗ್ಸ್. 1/3 ಅನ್ನೋದು ಯಾವ್ದ್ರ ಬಗ್ಗೆ ಹೇಳ್ತಾರೆ? ಉಳಿತಾಯ ಬಗ್ಗೆ ಹೇಳ್ತದೆ. ಯಾಕೆ? ಆ ಪತ್ನಿ ಕೊಟ್ಟಿರೋದು ಕಳೆದೀವಿ, ಮಗಳಿಗೆ ಕೊಟ್ಟದ್ದು ಕಳೆದೀವಿ, ಎಲ್ಲ ಕಳೆದೀವಿ, ಇದು ಉಳಿದಿದ್ದು. ಇಲ್ಲಿವರೆಗೆ ಅರ್ಥ ಆಗಿದೆಯಾ? ಈಗ ನೋಡಿ, ಇದರ ಅರ್ಥ ಏನು ಅಂದ್ರೆ 1 ರೂಪಾಯಿ ಉಳಿತಾಯ ಇದ್ರೆ 3 ರೂಪಾಯಿ ಏನಿರುತ್ತದೆ? ಸ್ಯಾಲ್ರಿ ಇರುತ್ತದೆ. ದಟ್ ಇಸ್ ದ ಮೀನಿಂಗ್. Out of a total of 3 rupees salary, his savings is just 1 rupee. That's the meaning of this. ಪ್ರತಿ 3 ರೂಪಾಯಿನಲ್ಲಿ ಅವನು ಉಳಿತಾಯ ಮಾಡ್ತಾ ಇರೋದು 1 ರೂಪಾಯಿ ಅಂತ. ಅದರ ಅರ್ಥ ಅವನು 1 ರೂಪಾಯಿ ಉಳಿತಾಯ ಮಾಡಿದ್ರೆ ಸ್ಯಾಲ್ರಿ ಎಷ್ಟಿರ್ತಾ ಇತ್ತು? 3 ರೂಪಾಯಿ ಇರ್ತಾ ಇತ್ತು. ಆದ್ರೆ ಅವನು 1 ರೂಪಾಯಿ ಉಳಿತಾಯ ಮಾಡಿಲ್ಲ. ಅವನು ಉಳಿತಾಯ ಮಾಡಿರೋದು 500 rupees, 500 ರೂಪಾಯಿ ಉಳಿತಾಯ ಮಾಡಿರೋದು. ಹಾಗಾದ್ರೆ ಅವನ ಸ್ಯಾಲ್ರಿ ಎಷ್ಟಿರ್ಲಿಕ್ಕೆ ಬೇಕು? ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 500 × 3. The final answer is 1500 rupees. Second option is the correct answer. ಇಲ್ಲಿ ಹೇಳಿರೋ ಹೊಸ ಪಾಯಿಂಟ್ಸ್ ಗಳು ಯಾವ್ಯಾವ? 1.5. ದ ವೆರಿ ಫಸ್ಟ್ ಪಾಯಿಂಟ್ ಯಾವ್ದು ಹೇಳಿದೆ? ರಿಮೈನಿಂಗ್, ಉಳಿದ ಅಂತ ಬಂತು. ಈ ಟ್ರಿಕ್ ಯೂಸ್ ಮಾಡಬಹುದು. ಟ್ರಿಕ್ ಏನು?
ಒಂದರಲ್ಲಿ ಎಲ್ಲಾ ಭಿನ್ನ ರಾಶಿಯನ್ನ ಮೈನಸ್ ಮಾಡ್ತಾ ಹೋಗ್ಬೇಕು. ಸಬ್ಸ್ಟ್ರಾಕ್ಟ್ ಆಲ್ ದ ಫ್ರಾಕ್ಷನ್ಸ್ ಫ್ರಮ್ ಒನ್. ಇನ್ನೊಂದೆರಡು ಫ್ರಾಕ್ಷನ್ ಕೊಟ್ಟಿದ್ರೆ ಅವನ್ನೆಲ್ಲ ಒಂದ್ರಲ್ಲಿ ಮೈನಸ್ ಮಾಡ್ತಾ ಹೋಗ್ಬೇಕು. ಅವನೇನಾದ್ರು ಈ ಎಲ್ಲಾ ಭಿನ್ನ ರಾಶಿಗಳನ್ನ ಪರ್ಸೆಂಟೇಜ್ ಕೊಟ್ಟಿದ್ರೆ ಆಗ 100 ಅಲ್ಲಿ ಮೈನಸ್ ಮಾಡ್ತಾ ಹೋಗ್ಬೇಕು. ಎಲ್ಲವನ್ನು ಯಾವ್ದ್ರಲ್ಲಿ ಮೈನಸ್ ಮಾಡ್ತಾ ಹೋಗ್ಬೇಕು? ಪರ್ಸೆಂಟೇಜ್ ಕೊಟ್ರೆ 100 ಅಲ್ಲಿ ಮೈನಸ್ ಮಾಡಿ, ಭಿನ್ನ ರಾಶಿ ಕೊಟ್ರೆ 1 ಮೈನಸ್ ಮಾಡಿ. ದಟ್ ಇಸ್ ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಹೇಳಿದೆ? 1 ಮೈನಸ್ ಮತ್ತು 1 ಪ್ಲಸ್ ಇದ್ದಾಗ ಫಾಸ್ಟ್ ಆಗಿ ಹೇಗೆ ಕೂರ್ಸೋದು ಕಳೆಯೋದು ಮಾಡೋದು. 1 ಪ್ಲಸ್ 7/13 ಅಂತ ಕೊಟ್ರೆ 13 ಬರೀಬೇಕು. 13 ಪ್ಲಸ್ 7 20 ಮುಗಿತು. 1 ಮೈನಸ್ 1/2 2 as it is 2 minus 1 is 1. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನ್ ಹೇಳಿದೆ? ಮಧ್ಯಕ್ಕೆ ಏನು ಇಲ್ಲ ಅಂದ್ರೆ ಏನ್ ಇದೇ ಇರುತ್ತದೆ, ಇಂಟು ಇದೇ ಇರುತ್ತದೆ. ಕ್ಯಾನ್ಸಲ್ ಆಗುವೆಲ್ಲ ಕ್ಯಾನ್ಸಲ್ ಮಾಡಿ, ಮೇಲ್ಗಡೆ ಎಲ್ಲ ಮಲ್ಟಿಪ್ಲೈ ಮಾಡಿ, ಮೇಲೆ ಕಡೆ ಎಲ್ಲ ಮಲ್ಟಿಪ್ಲೈ ಮಾಡಿ, ಕೆಳಗಡೆ. ಇನ್ ಲಾಸ್ಟ್ ಪಾಯಿಂಟ್ ಏನು? ಕೆಳಗಡೆ ಇರೋದು ಟೋಟಲ್ ಸ್ಯಾಲರಿ ಬಗ್ಗೆ ಹೇಳ್ತಾ ಇರುತ್ತದೆ, ಮೇಲ್ಗಡೆ ಇರೋದು ಉಳಿತಾಯದ ಬಗ್ಗೆ ಹೇಳ್ತಾ ಇರುತ್ತದೆ. ಮೇಲೆ 1 ಇದೆ, ಕೆಳಗಡೆ 3 ಇದೆ. ಸೊ ₹1 ಉಳಿತಾಯ ಇದ್ದಾಗ ₹3 ಟೋಟಲ್ ಸ್ಯಾಲರಿ. ಆದ್ರೆ ₹1 ಉಳಿತಾಯ ಇಲ್ಲ, ಉಳಿತಾಯ ಇರೋದು ₹500. ಹಾಗಾದ್ರೆ ಟೋಟಲ್ ಸ್ಯಾಲರಿ ಎಷ್ಟಿರ್ಲಿಕ್ಕೆ ಬೇಕು? ಬಲಗಡೆ ಯಾವಾಗ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಕೆಳಗಡೆ ಅಂದ್ರೆ 1 ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ ಅಂದ್ರೆ 500 ಮತ್ತು 3 ಮೇಲ್ಗಡೆ. ಸೊ ದ ಫೈನಲ್ ಆನ್ಸರ್ ಇಸ್ ₹1,500 is his total salary. ಈಗ ನಾವು ಮಾಡಿದ್ದೆಲ್ಲ ಸರಿ ಇದೆಯೋ ಅಲ್ಲೋ ಚೆಕ್ ಮಾಡೋಣ. ಹೌ ಟು ಕ್ರಾಸ್ ವೆರಿಫೈ ದ ಆನ್ಸರ್ ಅಂದ್ರು ಒಂದೇ. ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಯೂಸಿಂಗ್ ಆಪ್ಷನ್ಸ್ ಅಂದ್ರು ಒಂದೇ. ಈಗ ಆಪ್ಷನ್ಸ್ ಮುಖಾಂತರ ಹೋಗ್ತು ನೋಡಿ. 1500 ಹೌ ಇಟ್ ಇಸ್ ಕರೆಕ್ಟ್? ₹1,500 ಸ್ಯಾಲ್ರಿ ಇದೆ ಅಂತ ಅಂದ್ಕೊಂಡೆ ಹೊರಟು ಬಿಡೋಣ. ₹1,500 ತಗೊಂಡ್ ಮನೆಗೆ ಬಂದ ತಕ್ಷಣ ಹೆಂಡತಿ ಕೈಗೆ ಅರ್ಧ ಸ್ಯಾಲ್ರಿ ಕೊಟ್ಬಿಡ್ತಾನೆ. ಅದರ ಅರ್ಥ ಎಷ್ಟು ಕೊಡ್ತಾನೆ? ₹750 ಸ್ಯಾಲ್ರಿ ಯಾರಿಗೆ ಕೊಟ್ಟ? 1/2 ಅಂದ್ರೆ ಏನು? ಅರ್ಧ ಸ್ಯಾಲ್ರಿ. ₹750 ವೈಫಿಗೆ ಕೊಟ್ಬಿಟ್ಟ. ಅದರ ಅರ್ಥ ಇನ್ನು ಉಳಿತು ಎಷ್ಟು? ರಿಮೈನಿಂಗ್ ಸ್ಯಾಲ್ರಿ ಎಷ್ಟು? ₹750 ಉಳಿತು. ಈ ಉಳಿದ ಸಂಬಳ ದ ಅಂದ್ರೆ ಉಳಿದ ಸಂಬಳ 750, ಉಳಿದ ಸಂಬಳ ದ ಅಂದ್ರೆ 1/3. 3 1 325. ಅದರ ಅರ್ಥ ₹250 ಯಾರಿಗೆ ಕೊಡ್ತಾನೆ? ಮಗಳಿಗೆ ಕೊಡ್ತಾನೆ. 750 ಉಳಿದಿತ್ತು, ಅದರಲ್ಲಿ ₹250 ಮಗಳಿಗೆ ಕೊಟ್ರೆ ಏನ್ ಕೈಯಲ್ಲಿ ಎಷ್ಟು ಉಳಿತು? ಸ್ಯಾಲ್ರಿ ₹500 ಉಳಿತು. ₹500 ಬಂತಲ್ಲ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದೆ ನೋಡಿ. ನೀವು ಬೇರೆ ಯಾವ್ದಾರು ಆಪ್ಷನ್ ತಗೊಂಡು ಸ್ಟಾರ್ಟ್ ಮಾಡಿ, ಲಾಸ್ಟಿಗೆ 500 ಬರಲ್ಲ, ಅದಕ್ಕೋಸ್ಕರ ಬೇರೆ ಬೆಲ್ಲ ರಾಂಗ್. 1500 ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಲಾಸ್ಟಿಗೆ ₹500 ಬರುತ್ತದೆ. ಹಾಗಾಗಿ ₹1,500 is the correct answer. This is how we can solve this problem using options. ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ₹1,200 ಯಾಕೆ ತಪ್ಪು ಅದನ್ನು ಹೇಳ್ತೀನಿ. Now I will prove how 1,200 is wrong. ನಾನೀಗ ನೆಕ್ಸ್ಟ್ ಹೇಳೋದೇನು? ₹1,200 ಹೇಗೆ ತಪ್ಪು, how it is wrong. ₹1,200 ಸ್ಯಾಲ್ರಿ ಮನೆಗೆ ತಗೊಂಡ್ಬಂದ ತಕ್ಷಣ ಅರ್ಧ ಸ್ಯಾಲ್ರಿ ಹೆಂಡತಿ ಕೊಡ್ತಾನೆ. ಇನ್ನು ಅರ್ಧ ಸ್ಯಾಲ್ರಿ ಉಳಿತು ಅಂದ್ರೆ ಎಷ್ಟು ಉಳಿತು? ₹600 ಉಳಿತು. ಇದು ಉಳಿದ ಸಂಬಳ. ಉಳಿದ ಸಂಬಳ ದ ಅಂದ್ರೆ ಇಂಟು 1/3 ದಷ್ಟನ್ನು ಯಾರಿಗೆ ಕೊಡ್ತಾನೆ? ಮಗಳಿಗೆ ಕೊಡ್ತಾನೆ. 3 1 3 2 ₹200 ಮಗಳಿಗೆ ಕೊಟ್ಟ. ಉಳಿದಿದ್ದೆ ₹600 ₹200 ಮಗಳಿಗೆ ಕೊಟ್ಬಿಟ್ರೆ ಉಳಿತು ಎಷ್ಟೇನು? ₹400 ಉಳಿತು. ನಮಗೆ ಎಷ್ಟು ರೂಪಾಯಿ ಉಳಿಬೇಕಾಗಿತ್ತು? ₹500 ಉಳಿಬೇಕಾಗಿತ್ತು. ಬರೀ ₹400 ಉಳಿತಾ ಇದೆ. therefore 1,200 is wrong. ಈ ರೀತಿಯಾಗಿ ನಾವು ಆಪ್ಷನ್ಸ್ ಮುಖಾಂತರ ಹೋಗಬಹುದು. ಮತ್ತೆ ₹300 ಏನಾದ್ರು ಆಪ್ಷನ್ ಕೊಟ್ರೆ ಅದನ್ನು ಇಮಿಡಿಯೇಟ್ ಆಗಿ ಕೈ ಬಿಟ್ಬೋದು. ಯಾಕೆ ಅಂದ್ರೆ ಎಲ್ಲ ಮುಗಿದ ಮೇಲೆ ಅವನ ಹತ್ರ ₹500 ಉಳಿತಾ ಇದೆ. ಮತ್ತೆ ಸ್ಯಾಲ್ರಿನ ಬರೀ ₹300 ಹೆಂಗಿರುತ್ತೆ? ಬರೀ ₹300 ಸ್ಯಾಲ್ರಿ ಇದ್ದಾಗ ಉಳಿತಾಯ ₹500 ಚಾನ್ಸ್ ಇದೆ? ಇಂಪಾಸಿಬಲ್. ₹300 ಇಂಥವೆಲ್ಲ 300 400 ಇಂಥವೆಲ್ಲ ಇಮಿಡಿಯೇಟ್ ಆಗಿ ಕೈ ಬಿಟ್ಟು ಮುಂದೆ ಹೋಗಿ. ಲಾಸ್ಟ್ ಆಪ್ಷನ್ ಅಂತೂ ಲೆಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾನೆ. ಸೊ ಇದನ್ನು ಇಮಿಡಿಯೇಟ್ ಆಗಿ ಬಿಡ್ಬೋದು, ಇದನ್ನು ಇಮಿಡಿಯೇಟ್ ಆಗಿ ಬಿಡ್ಬೋದು. ಎರಡಲ್ಲ ಒಂದ್ ಚೆಕ್ ಮಾಡಿ, ಅದಾಗಲ್ಲ ಇನ್ನೊಂದು ಮಾರ್ಕ್ ಮಾಡಿ ಅಷ್ಟೇ. ಸರ್ ಗ್ರೂಪ್ ಅಲ್ಲಿ ಕೊಳವೆ ಮೇಲೆ ಒಂದು ಬಿಟ್ಟಿದೆ ನೋಡಿ 138, ಅದನ್ನೊಂದು ಸಾಲ್ವ್ ಮಾಡಿ ಲಾಸ್ಟ್. 2 ಕೊಳವೆಗಳಿಗೆ ಎ ಮತ್ತು ಬಿ ಒಂದು ನೀರಿನ
ತೊಟ್ಟಿಯನ್ನು ತುಂಬಲು ಕ್ರಮವಾಗಿ 20 ನಿಮಿಷ 30 ನಿಮಿಷ ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ಎರಡನ್ನು ಒಟ್ಟಿಗೆ ಉಪಯೋಗಿಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ವೇಳೆ ತೆಗೆದುಕೊಳ್ಳುತ್ತದೆ? ಎ ಒಂದೇ ಓಪನ್ ಮಾಡಿದ್ರೆ ಒಂದೇ ಟ್ಯಾಪ್ ಓಪನ್ ಮಾಡಿದ್ರೆ 20 ನಿಮಿಷ ಬೇಕು. ಬಿ ಒಂದನ್ನೇ ಓಪನ್ ಮಾಡಿ ಇಟ್ಬಿಟ್ರೆ 30 ನಿಮಿಷ ಬೇಕು. ಕೇಳ್ತಾರದು ಎರಡು ಒಟ್ಟಿಗೆ ಓಪನ್ ಮಾಡಿ ಇಟ್ಬಿಟ್ರೆ ಎಷ್ಟು ನಿಮಿಷದಲ್ಲಿ ಟ್ಯಾಂಕ್ ಫುಲ್? ದಿಸ್ ಈಸ್ ದ ಫಾರ್ಮುಲಾ ಟು ಬಿ ಯೂಸ್ಡ್. 20 × 30 ಕೆಳಗಡೆ 20 + 30 ಇಲ್ಲೇ ಕ್ಯಾನ್ಸಲ್ ಮಾಡಬಾರ್ದು. 20 30 ಹಾಗೆ ಇರಲಿ, ಕೆಳಗಡೆ ಫಸ್ಟ್ ಕೂಡಿಸ್ಬೇಕು. 0 0 5 1 5 4 4 3 12 ನಿಮಿಷ. ದಿಸ್ ಇಸ್ ದ ಫಾರ್ಮುಲಾ. ಬಿ ಇದೆ ನೋಡಿ, ಬಿ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. 12 ನಿಮಿಷ. ಫಸ್ಟ್ ಆಪ್ಷನ್ 50 ನಿಮಿಷ, ಸೆಕೆಂಡ್ ಆಪ್ಷನ್ 12, ಥರ್ಡ್ ಆಪ್ಷನ್ 25, ಲಾಸ್ಟ್ ಆಪ್ಷನ್ 15, ಸೆಕೆಂಡ್ ಆಪ್ಷನ್ 12 minutes ಇಸ್ ಕರೆಕ್ಟ್ ಆನ್ಸರ್. ಫಾರ್ಮುಲಾ ಯಾವುದು? AB/A + B. ಇದೇ ಫಾರ್ಮುಲಾನ ಮತ್ತೆ ಯೂಸ್ ಮಾಡಬಹುದು. ಎ ಒಬ್ಬನೇ ಕೆಲ್ಸಕ್ಕೆ ಬಂದ್ರೆ 20 ದಿನದಲ್ಲಿ ಮುಗಿಸ್ತಾನೆ. ಬಿ ಒಬ್ಬನೇ ಅದೇ ಕೆಲಸ 30 ದಿನದಲ್ಲಿ ಮುಗಿಸ್ತಾನೆ. ಇಬ್ರು ಒಟ್ಟು ಗೂಡಿ ಅದೇ ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಸೇಮ್ ಆನ್ಸರ್, 12 ದಿನದಲ್ಲಿ ಮುಗಿಸ್ತಾರೆ. ಸೇಮ್ ಫಾರ್ಮುಲಾ. 3 ಪೈಪ್ಸ್ ಇದ್ರೆ ದಿಸ್ ಇಸ್ ದ ಫಾರ್ಮುಲಾ. 4 ಪೈಪ್ ಆದ್ರೂ ಇರ್ಲಿ, 4 ಜನ ಆದ್ರೂ ಇರ್ಲಿ, ದಿಸ್ ಇಸ್ ದ ಫಾರ್ಮುಲಾ. And don't get confused with this formula. ಇದೇ ಬೇರೆ ಫಾರ್ಮುಲಾ. ಇದು ಯಾವ್ದು ಫಾರ್ಮುಲಾ? ಎವರೇಜ್ ಸ್ಪೀಡ್, ಸರಾಸರಿ ವೇಗ. ಸಮೀರ್ ಸರ್, you can go ahead with the announcements. ಸಮೀರ್ ಸರ್. Yes sir, ಇದೇನೆ ಸರ್. ಒಂದು 5 ನಿಮಿಷ ಬ್ರೇಕ್ ತಗೋತಾರೆ. ಸೊ ಅದರಲ್ಲಿ ನಾನು ಇನ್ನೊಂದೇನ ಹೇಳಕ್ ಇಷ್ಟಪಡ್ತಿದ್ದೇನೆ ಅಂತಂದ್ರೆ, ಸ್ಪೀಕರ್ ಕ್ಲಾಸ್ ವತಿಯಿಂದ ಅದೇ 2 ದಿನ ನಾವು ಡೆಮೋ ಕ್ಲಾಸ್ ಅರೇಂಜ್ ಮಾಡಿದ್ವಿ, ಸೈನ್ಸ್ ಫಾರ್ PSI ಅಂತ. ಸೊ ಜ್ಯೋತಿ ಮೇಡಮ್ ಅವರು ಕಂಡಕ್ಟ್ ಮಾಡ್ತಾ ಇದ್ರು. ಅದ್ರದ್ದೇ ಬ್ಯಾಚ್ ನಾಳೆ ಸ್ಟಾರ್ಟ್ ಆಗ್ತಿದೆ, ಅರೌಂಡ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನ ರಿಜಿಸ್ಟರ್ ಮಾಡಿದಿರಾ. ಯಾರ್ಯಾರು ರಿಜಿಸ್ಟರ್ ಮಾಡಿಲ್ಲ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಆನ್ಲೈನ್ ಕೋರ್ಸ್ ಇರುತ್ತೆ 15 ಡೇಸ್ದು. ಸೊ ಅದ್ರದ್ದು ಲಿಂಕ್ ನಿಮಗೆ ಚಾಟ್ ಬಾಕ್ಸ್ ನಲ್ಲಿ ಹಾಕ್ತೇನೆ. ಆಮೇಲೆ ಇನ್ನೊಂದು 100 ಸೈನ್ಸ್ ಅಂತ ಕೂಪನ್ ಕೋಡ್ ಯೂಸ್ ಮಾಡಬಹುದು, ನಿಮ್ಗೆ 100 rupees ಆಫ್ ಸಿಗುತ್ತೆ. ಥ್ಯಾಂಕ್ ಯು. ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. ಈಗ ಒಬ್ಬರದ್ದು ಡೌಟ್ ಏನಿದೆ ಅಂದ್ರೆ, ಖಾಲಿ ಮಾಡೋನಲ್ಲಿ ಬಂದ್ರೆ ಏನ್ ಮಾಡ್ಬೇಕು? ಬರ್ಕೊಳ್ಳಿ, ಅದೊಂದು ಪ್ರಾಬ್ಲಮ್ ಆಯ್ತು. ಒಂದು ನಲ್ಲಿಯು ಒಂದು ತೊಟ್ಟಿಯನ್ನು ತುಂಬಿಸಲು 12 ನಿಮಿಷ ಸಮಯವನ್ನು ತೆಗೆದುಕೊಳ್ಳುತ್ತದೆ. 12 ನಿಮಿಷ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಆ ತೊಟ್ಟಿಯ ತಳಭಾಗದಲ್ಲಿ ಒಂದು ರಂಧ್ರ ಉಂಟಾಗುವುದರಿಂದ ತೊಟ್ಟಿಯು ತುಂಬಲು 16 ನಿಮಿಷ ಬೇಕು. ಹಾಗಾದ್ರೆ ತುಂಬಿರುವ ತೊಟ್ಟಿಯು ಖಾಲಿ ಆಗಲು ಎಷ್ಟು ನಿಮಿಷ ಬೇಕು? ತುಂಬಿರುವ ತೊಟ್ಟಿಯು ಖಾಲಿ ಆಗಲು ಎಷ್ಟು ನಿಮಿಷ ಬೇಕು? It takes 12 minutes time to fill a tank. It developed a leakage at its bottom. Now the same tap takes 16 minutes time to fill the same tank. In how much time the leakage can empty the full tank? ಈಗ ಹೊಸದಿದ್ದಾಗ ಎಲ್ಲ ಸರಿನೇ ಇತ್ತು. 12 ನಿಮಿಷ ನೀವು ಮೋಟರ್ ಆನ್ ಮಾಡಿದ್ರೆ ಟ್ಯಾಂಕ್ ಫುಲ್ ಆಗ್ತಾ ಇತ್ತು. ಆಫ್ಟರ್ ಸಮ್ ಟೈಮ್ ಏನಾಯ್ತು? ಲೀಕೇಜ್ ಸ್ಟಾರ್ಟ್ ಆಯ್ತು. ಈಗ ಮೋಟರ್ ಎಷ್ಟು ನಿಮಿಷ ಆನ್ ಮಾಡ್ಬೇಕು ನೀವು? 16 ನಿಮಿಷ ಆನ್ ಮಾಡ್ಬೇಕು, ಆಗ್ಲೇ ಟ್ಯಾಂಕ್ ಫುಲ್ ಆಗುತ್ತೆ. ಹೌದಾ? ಟ್ಯಾಂಕ್ ಅದೇ ಇರುತ್ತೆ, ಎಲ್ಲ ಅದೇ ಮೋಟರ್, ಅದೇ ಟ್ಯಾಂಕ್, ಎಲ್ಲ ಅದೇ. ಆದ್ರೆ ಮುಂಚೆ 12 ನಿಮಿಷದಲ್ಲಿ ಟ್ಯಾಂಕ್ ಫುಲ್ ಆಗ್ತಾ ಇತ್ತು, ಈಗ 16 ನಿಮಿಷ ಟೈಮ್ ತಗೊಳ್ತಾ ಇದೆ ಬಿಕಾಸ್ ಆಫ್ ದಿಸ್ ಲೀಕೇಜ್. 12 16 2 ಸೈಡ್ ತಗೊಂಡೋಗಿ LCM ರೆಡಿ ಮಾಡಿ. ಬೋತ್ ದ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 4. 4 3s are 4 4s are 4 3s are 12 4s are 48. ಲಸ ಎಷ್ಟಾಯ್ತು? 48 ಆಯ್ತು. ಟ್ಯಾಂಕ್ ನ ಕೆಪಾಸಿಟಿ ಎಷ್ಟಿದೆ ಅಂತ ಅವನಂತೂ ಹೇಳಿಲ್ಲ, ನಾವೇ ಹೇಳ್ಬಿಡೋದು. ಟ್ಯಾಂಕ್ ನ ಕೆಪಾಸಿಟಿ ಏನಿದೆ? 48 ಲೀಟರ್.
48 ಲೀಟರ್ ಕೆಪಾಸಿಟಿ ಇರೋ ಟ್ಯಾಂಕ್ ನಮ್ಮ ಹತ್ರ ಇದೆ. ಅದನ್ನು ತುಂಬಿಸಲು 12 ನಿಮಿಷ ಸಾಕು. ಅದರ ಅರ್ಥ ಪ್ರತಿ ನಿಮಿಷಕ್ಕೆ ಎಷ್ಟು ಬರುತ್ತದೆ? 4 liters. 12 4 48, ಪ್ರತಿ ನಿಮಿಷಕ್ಕೆ 4 ಲೀಟರ್. 16 ನಿಮಿಷಗಳಲ್ಲಿ 48 ಅಂದ್ರೆ 16 3 3 liters. 12 4 48, 16 3 48. ಮುಂಚೆ 4 ಲೀಟರ್ ಬರ್ತಾ ಇತ್ತು ಟ್ಯಾಂಕಿಗೆ ಪ್ರತಿ ನಿಮಿಷಕ್ಕೆ, ಈಗ 3 ಲೀಟರ್ ಬರ್ತಾ ಇದೆ. ಅದರ ಅರ್ಥ 1 ಲೀಟರ್ ಕಡಿಮೆ ಬರ್ತಾ ಇದೆ. ಈ 1 ಲೀಟರ್ ಕಡಿಮೆ ಬರೋದಕ್ಕೆ ರೀಸನ್ ಯಾರು? ಲೀಕೇಜ್ ಸ್ಟಾರ್ಟ್ ಆಗಿರೋದ್ರಿಂದ 1 ಲೀಟರ್ ಕಡಿಮೆ ಬರ್ತಾ ಇದೆ. ಅದರ ಅರ್ಥ ಲೀಕೇಜ್ ನ ಕೆಪಾಸಿಟಿ ಏನು? 1 ನಿಮಿಷಕ್ಕೆ 1 ಲೀಟರ್ ಖಾಲಿ ಮಾಡೋದು ಅದರ ಕೆಪಾಸಿಟಿ. 1 ನಿಮಿಷಕ್ಕೆ 1 ಲೀಟರ್ ಖಾಲಿ ಆದ್ರೆ ಫುಲ್ ಟ್ಯಾಂಕ್ ಖಾಲಿ ಆಗಲು 48 ನಿಮಿಷ. 1 ಲೀಟರ್ 1 ನಿಮಿಷ, 48 ಲೀಟರ್ 48 ನಿಮಿಷ. ಸೊ ಟ್ಯಾಂಕ್ ಫುಲ್ ಮಾಡಿ ಸುಮ್ನೆ ಕೂತ್ಕೊಂಡ್ಬಿಟ್ರೆ 48 ನಿಮಿಷಗಳಲ್ಲಿ ಟ್ಯಾಂಕ್ ಏನಾಗುತ್ತದೆ? ಫುಲ್ ಖಾಲಿ ಆಗುತ್ತದೆ. ಯಾಕೆಂದ್ರೆ 1 ನಿಮಿಷಕ್ಕೆ 1 ಲೀಟರ್ ಖಾಲಿ ಆಗ್ತಾ ಇದೆ. This is about emptying the tank. ಇದು ಖಾಲಿ ಮಾಡೋದು, ಮುಂಚೆ ಹೇಳಿದ್ದು ತುಂಬಿಸೋದು. ಸೊ ಯಾರ್ಯಾರು ಜಾಯ್ನ್ ಆಗಿಲ್ಲ ಸೈನ್ಸ್, ಜನರಲ್ ಸೈನ್ಸ್ ಕ್ಲಾಸ್ಗೂ ಕೂಡ ಜಾಯ್ನ್ ಆಗಿ ಚೆನ್ನಾಗಿ ಮಾಡ್ತಾರೆ ಮೇಡಮ್. ಓಕೆ, ಸೊ ಮೆಂಟಲ್ ಎಬಿಲಿಟಿ, ಇಂಗ್ಲಿಷ್ ಮತ್ತು ಸೈನ್ಸ್ ಇವು 3 ಟಫ್ ಇರೋದು. ಇವು 3 ನಿಮಗೆ speakupclass.com ಅಲ್ಲಿ ಸಿಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್ ಹಲೋ ಹೇಳಿ ಸರ್, ಮೆಂಟಲ್ ಎಬಿಲಿಟಿಯಲ್ಲಿ ಜಾಸ್ತಿ PSI ಪರ್ಪಸ್ ಯಾವ ಟಾಪಿಕ್ ಕಾನ್ಸಂಟ್ರೇಟ್ ಮಾಡಬೇಕು? ಕಂಪಲ್ಸರಿ ನಾನು PSI ಗೆ ಅಂತ ವಿಡಿಯೋಸ್ ಮಾಡಿದ್ದೀವಲ್ಲ speakupclass.com ಅಲ್ಲಿ, ಅದೆಲ್ಲವೂ ಇಂಪಾರ್ಟೆಂಟ್. PSI ಗೆ ಅಂತಾನೆ ಮಾಡಿರೋದು ಸ್ಪೆಷಲ್ ಆಗಿ. ಅದರಲ್ಲಿ ಮಾಡಿರೋ ಟಾಪಿಕ್ಸ್ ಎಲ್ಲವೂ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ PSI. ಸೊ ಲೆಟ್ ಅಸ್ ಕ್ಲೋಸ್ ಹಿಯರ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮತ್ತೇನಾದ್ರೂ ಡೌಟ್ಸ್ ಇದೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಳಿಸಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಗೋತಾರೆ ಸರ್. PSI ಕೋರ್ಸ್ ನಲ್ಲಿ ವಿಡಿಯೋಸ್ ಇದಾವಲ್ಲ, ಅದನ್ನ ಎಲ್ಲವೂ ಇಂಪಾರ್ಟೆಂಟೇ. ಅದು ಸ್ಪೆಸಿಫಿಕ್ ಆಗಿ PSI ಸಲುವಾಗೇನೆ ಮಾಡಿದಾರೆ ಅವರು, ಅದನ್ನ ಡೆಡಿಕೇಟೆಡ್ ಆಗಿ. ಸೊ ಇದೇ ಒಂದೇ ಟಾಪಿಕ್ ಇಂದ ಕ್ವಶನ್ಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸರ್ ಮಾಡಿರೋ ಎಲ್ಲ ಟಾಪಿಕ್ಸ್ ನೀವು ತಿಳ್ಕೊಬೇಕು, ಅದು ಇಂಪಾರ್ಟೆಂಟ್. ಎಲ್ಲದಕ್ಕೂ ನೀವು ಈಕ್ವಲಿ ಕಾನ್ಸಂಟ್ರೇಷನ್ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡು ವಿಡಿಯೋಸ್ ನೋಡ್ಬಿಟ್ರೆ ನಿಮ್ಗೆ ಡೌಟ್ಸೇ ಬರಲ್ಲ. ಓಕೆ, ಗುಡ್. ಚೆನ್ನಾಗಿ ಪ್ರಿಪೇರ್ ಮಾಡಿ. ಮತ್ತೇನಾದ್ರು ಡೌಟ್ಸ್ ಇದೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಸಾಲ್ವ್ ಮಾಡ್ತಾರೆ ಸರ್. ಸೊ 1-2 ದಿನ ಮೊದ್ಲೇನೆ ನೀವು ಪೋಸ್ಟ್ ಮಾಡಿದ್ರೆ ಇನ್ನೂ ಒಳ್ಳೇದು, ಆಯ್ತಾ? ಎವ್ರಿ ಸ್ಯಾಟರ್ಡೇ ಇರುತ್ತಲ್ವಾ, ನೀವು 1-2 ದಿನ ಮೊದ್ಲೇನೆ ಪೋಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಓಕೆ ಸರ್. ಓಕೆ, ಎಂಡ್ ಮಾಡ್ಬೋದು ಹಾಗಾದ್ರೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.